ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಬಿಗ್ ಬಾಸ್ ಮನೆಯಲ್ಲಿ 60 ದಿನಗಳ ಕಾಲ ಜೀವಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಪತ್ರಕರ್ತರಾಗಿ ಎಂಟ್ರಿಯನ್ನು ಕೊಡ್ತಾರೆ. ಈಗ ಬಿಗ್ ಬಾಸ್ ಬ್ಯೂಟಿಯಾಗಿ ಹೊರಹೊಮ್ಮಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಖ್ಯಾತ ನಿರೂಪಕಿ, ನಟಿ, ಬಿಗ್ ಬಾಸ್ ಬ್ಯೂಟಿ ಜಾನ್ವಿ ಅವರು. ಸೊ 60 ದಿನದ ಜರ್ನಿ ಯಾವ ರೀತಿ ಆಗಿತ್ತು, ಆಮೇಲೆ ಎಲ್ಲಿ ಎಡವಿದ್ರು ಅಂತೇಳಿ, 60 ದಿನದಲ್ಲಿ ಪಯಣವನ್ನು ಮುಗಿಸುವಂಥ ಸ್ಪರ್ಧೆ ಅಂತೂ ಅಲ್ವೇ ಅಲ್ಲ, ಎಲ್ಲಿ ತಪ್ಪಾಯಿತು, ಪ್ರಮುಖವಾಗಿ ಅಶ್ವಿನಿ ಹಾಗೂ ಅವರ ಸ್ನೇಹ ಸಂಬಂಧ ಯಾವ ರೀತಿ ಆಗಿದೆ, ಅದರ ಜೊತೆಗೆ ವಿಶೇಷವಾಗಿರುವಂಥ ಕಥೆಗಳು ಕೂಡ ನಿಮ್ಮ ಜೊತೆ ತರ್ತೀವಿ. ಅಂದರೆ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಪ್ರಮುಖವಾಗಿ ಅವರ ಜರ್ನಿ ಬಗ್ಗೆ, ಬಿಗ್ ಬಾಸ್ ಜರ್ನಿ ಬಗ್ಗೆ ಕೇಳೋಣ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜಾನ್ವಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಹ್ಯಾಂಗ್ ಓವರಲ್ಲಿ ಇದ್ದೀರಾ? ಅಂದರೆ ನಾನು ಆ ಹ್ಯಾಂಗ್ ಓವರ್ ಹೇಳ್ತಾ ಇಲ್ಲ, ಬಿಗ್ ಬಾಸ್ ಹ್ಯಾಂಗ್ ಓವರ್. ಹೌದು, ಸ್ವಲ್ಪ ಇದ್ದೇ ಇರುತ್ತೆ. ಬಂದಾಗ ಒಂದು ಸ್ವಲ್ಪ ತುಂಬಾನೇ ಬೇಜಾರಾಯಿತು, ಯಾಕಂದರೆ ನಾನು ಬರ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಟಾಪ್ 5 ನಾನು ಇರ್ತೀನಿ, ಯಾಕಂದರೆ ನನ್ನ ಒಂದು ಜನ್ವಿನ್ ಎಫರ್ಟ್ ನನಗೆ ಅನ್ನಿಸ್ತಾ ಇತ್ತು. ಓಕೆ, ಈ ಮನೆಯಲ್ಲಿ ಇರೋರಿಗೆ ಕಂಪೇರ್ ಮಾಡಿದ್ರೆ ನಾವೊಂದು 4 ಜನನೇ ಸೌಂಡ್ ಮಾಡ್ತಾ ಇದ್ದಿದ್ದು, ನಾನು, ಅಶ್ವಿನಿ ಅವರು, ಗಿಲ್ಲಿ ಆ್ಯಂಡ್ ರಕ್ಷಿತಾ. ಸೊ ಹಾಗಾಗಿ ಇಷ್ಟು ಬೇಗ ಬಂದಿದ್ದು ತುಂಬ ಬೇಜಾರಿದೆ. ಆ ಹ್ಯಾಂಗ್ ಓವರ್ ಇದೆ. ನಿನ್ನೆ ಎಲ್ಲ ಮಗನ ಬರ್ಡೇ ಇತ್ತು, ಬಟ್ ಏನೋ ಒಂಥರ ಅಲ್ಲಿ ತುಂಬ ಜಾಸ್ತಿ ಲೈಟಿಂಗ್ಸ್ ಇರುತ್ತೆ. ಸೊ ಮನೆಗೆ ಬಂದಾಗ ನಮಗೆ ಡಿಮ್ ಡಿಮ್ ಅನ್ನೋ ಥರ ಫೀಲ್ ಆಗಿದ್ದಿರ್ಬೋದು. ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ನಲ್ಲ, ಯಾಕೆ ನಾನು ಬೇಗ ಬಂದೆ, ಆ ಪ್ರಶ್ನೆಗಳು ಕೂಡ ನನಗಿದೆ. ಬಟ್ ಬಂದಮೇಲೆ ಜನರ ಪ್ರೀತಿ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಹೌದು, ಅಲ್ಲೇನೋ ನಾವು ತರಲೆಗಳು ಮಾಡಿದಾಗ ಅದು ನೆಗೆಟಿವ್ ಆಗಿ ನಮ್ಮನ್ನು ಬೈದಿದ್ದು ಇದೆ ಜನ. ಬಟ್ ಆಚೆ ಬಂದಮೇಲೆ ಇಲ್ಲ, ಇವ್ರು ತುಂಬ ಡಿಸರ್ವಿಂಗ್ ಇದ್ದರು, ತುಂಬ ಆ್ಯಕ್ಟಿವ್ ಇರ್ತಾಯಿದ್ರು, ಚೆನ್ನಾಗಿ ಟಾಸ್ಕ್ ಮಾಡಿ ಅದಾದಮೇಲೆ ನಿಂತ್ಕೊಂಡು ಗಂಟೆಗಟ್ಟಲೆ ಅಡುಗೆ ಮಾಡಿ ತಮಾಷೆಗಳನ್ನ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ರೆಡಿಯಾಗಿ ಸಖತ್ತಾಗಿ ಎಲ್ಲ ಆಟ ಆಡ್ತಾಯಿದ್ರು. ನನಗೆ ತುಂಬ ಪರ್ಸ್ನಲ್ ಮೆಸೇಜಸ್ಸು ಮತ್ತು ಕಲರ್ಸ್ ಪೇಜಲ್ಲಿ ಎಲಿಮಿನೇಟೆಡ್ ಅಂತ ಅಂದಾಗ ಎಲ್ಲ ಹಾಕಿರೋಂಥ ಎಲ್ಲ ಮೆಸೇಜಸ್ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಜನ ಅಷ್ಟೊಂದು ಪ್ರೀತಿ ಕೊಡ್ತಾ ಇರೋದು, ಅಥವಾ ಅವರು ನನ್ನ ಆಟನ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರೋದು, ಪ್ರತಿಯೊಬ್ಬರು ನನಗೆ ಪರ್ಸನಲ್ ಮೆಸೇಜ್ ಕೂಡ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೇಡಮ್, 60 ದಿನದ ಜರ್ನಿ ಅನ್ನೋದು ಸ್ಮಾಲ್ ಅಂತೂ ಅಲ್ವೇ ಅಲ್ಲ, ಅದು ಸುದೀರ್ಘವಾಗಿರುವಂಥ ಪಯಣ. ಅದು ಹಾಗಂತೇಳಿ 60 ದಿನದಲ್ಲಿ ಜರ್ನಿ ಮುಗಿಸುವಂಥ ಸ್ಪರ್ಧೆ ಅಂತೂ ನೀವು ಅಲ್ವೇ ಅಲ್ಲ. ಸೊ ಎಲ್ಲಿ ಎಡವಿದ್ರಿ ಅಂತ? ಸೊ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಈ ಒಂದು ಅಭಿಪ್ರಾಯ ಎಲ್ಲರೂ ಕೊಡ್ತಾ ಇದ್ದಾರೆ, ಮನೆಯವರಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಫ್ರೆಂಡ್ಸು ಯಾರೂ ನಂಬ್ತಾನೆ ಇಲ್ಲ, ಈಗಲೂ ನೀವು ಸೀಕ್ರೆಟ್ ರೂಮಲ್ಲಿ ಇದ್ದೀರಾ, ಹೋಗ್ತೀರಾ, ಹಾಗೇನೆ ಎಲ್ಲ ಕಡೆ ಮಾತಾಡ್ತಾ ಇರೋದು. ಸೊ ಅದು ಇದೆ ಅಂದಮೇಲೆ ನೀವೇ ಉತ್ತರ ಕೊಡಬೇಕು ಅದಕ್ಕೆ. ಯಾಕಂದರೆ 60 ದಿವಸಕ್ಕೆ ಬರುವಂಥ ಸ್ಪರ್ಧಿ ನೀವಲ್ಲ ಅಂದರೂ ಬಂದಿದೆ ಅಂದರೆ ಅನ್ಫಾರ್ಚುನೇಟ್. ಅದು ಏನಾಯಿತು ಏನಂತ ನಾನು ಇನ್ನೂ ಕಾರಣ ಹುಡುಕ್ತಾ ಇದ್ದೀನಿ. ಆಟ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದ್ವಿ, ಚೆನ್ನಾಗಿ ಮಾತಾಡ್ತಾ ಇದ್ದೆ, ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ, ತುಂಬ ಆ್ಯಕ್ಟಿವ್ ಆಗಿದೆ ಮನೆಯಲ್ಲಿ, ತಮಾಷೆ ಮಾಡಿದ್ದೀನಿ, ನನ್ನ ಸೆನ್ಸ್ ಆಫ್ ಹ್ಯೂಮರ್ ಎಲ್ರಿಗೂ ಇಷ್ಟ ಆಗ್ತಾಯಿತ್ತು, ಎಲ್ಲ ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗ್ 1 ವಾರ ಬಿಟ್ಟರೆ ಆಮೇಲೆ ನನ್ನ ಆಟನ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ವ್ಯಕ್ತಿತ್ವ ಅಂತ ಬಂದಾಗ ಫ್ರೆಂಡ್ಶಿಪ್ಪಿಗೆ ನಾನು ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದೆ ಅನ್ನೋದು ಕೂಡ ಗೊತ್ತಾಗಿದೆ. ಫ್ರೆಂಡ್ಸ್ ಅಂತ ಬಂದಾಗ ಏನು, ಕೆಟ್ಟದ್ದು ಮಾಡಿದಾಗ ಒಳ್ಳೇದು ಮಾಡಿದಾಗ ನಾವು ಜೊತೇಲಿ ನಿಂತ್ಕೋಬೇಕು. ಸೊ ಒಳ್ಳೆಯವರಾದರೆ ಜೊತೆಲಿದ್ದು, ಕೆಟ್ಟದಾದ ತಕ್ಷಣ ಕೈ ಬಿಟ್ಬಿಡೋದು ಅದು ನಂದಲ್ಲ. ನಂದು ಸೊ ಎಷ್ಟೇ ನನಗೆ ಹಿಂಟ್ಗಳು ಬಂದ್ರೂ, ಮನೆಯಿಂದ ಹಿಂಟ್ ಬರ್ತಾಯಿತ್ತು, ಸುದೀಪ್ ಸರಿಂದ ಹಿಂಟ್ ಬರ್ತಾಯಿತ್ತು. ಸೊ ಅವ್ರ ಜೊತೆ ಇದ್ದರೆ ನನಗೆ ನೆಗೆಟಿವ್ ಆಗಿಬಿಡುತ್ತೆ, ಅಥವಾ ಅವರೇನೋ ಕೋಪದ ಭರದಲ್ಲಿ ಮಾತಾಡೋವಂಥ ಪದಗಳು ಅವ್ರ ಜೊತೆಲಿದ್ದಾಗ ನನಗದು ನೆಗೆಟಿವ್ ಆಗುತ್ತೆ. ಯಾಕೆ ಬಿಡಬೇಕು? ಒಂದು ತುಂಬ ಈಗ ಆಚೆ ಕಡೆಯಿಂದ ನಾವು ಕಾಣಿಸೋದು ಬೇರೆ, ಅದರ ಆಚೆಗೆ ನಾವು ತುಂಬ ಮಾತಾಡಿರ್ತೀವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಬಿಗ್ ಬಾಸ್ ಒಂದು 3 ದಿನ ಕ್ಲೋಸ್ ಆದಾಗ ಅಲ್ಲಿ ಯಾವ ಮೈಕು ಇರಲಿಲ್ಲ, ಒಬ್ರನ್ನೊಬ್ರು ಶೇರ್ ಮಾಡ್ಕೊಂಡಾಗ ಆ ಮೆಚ್ಯೂರಿಟಿ ಮತ್ತು ನಾವಿಬ್ಬರು ಮಾತಾಡೋದು ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ. ಅದು ಒಂದು ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗಿ ನಾವು ಕನೆಕ್ಟ್ ಆದ್ವಿ. ಅವ್ರ ನೆಗೆಟಿವ್ ನನ್ನ ಮೇಲೆ ಬೀಳುತ್ತೆ ಅಂತ ಹೇಳಿ ನಾನು ಬಿಟ್ಬಿಟ್ರೆ ಅದು ಆ ಪರ್ಸ್ನಾಲಿಟಿ ನಂದಲ್ಲ. ಜೊತೆಲಿ ಇತ್ಕೊಂಡು ನನ್ನ ಆಟಕ್ಕೆ ಮಾತ್ರ ನಾನು ಎಲ್ಲೂ ತೊಂದರೆ ಮಾಡ್ಕೋತಾ ಇಲ್ಲ. ನನ್ನ ಆಟ ನಾನು ಆಡ್ತಾ ಇದ್ದೆ, ನನ್ನ ಮಾತು ನಾನು ಆಡ್ತಾ ಇದ್ದೆ, ನನಗೆ ಯಾರು ಆಗಲ್ವೋ ನಾನು ಅದನ್ನು ಧೈರ್ಯವಾಗಿ ಹೇಳ್ತಿದ್ದೆ. ಅಂದರೆ ಒಬ್ರನ್ನೊಬ್ರು ನಾವು ಡಾಮಿನೇಟು ಮಾಡ್ತಾ ಇಲ್ಲ, ನಮ್ಮ ಪರಸ್ಪರರ ಆಟಕ್ಕೆ ಎಲ್ಲೂ ಯಾರಿಂದನೂ ತೊಂದರೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಜನ ಒಟ್ಟಿಗೆ ಇರ್ತಾರೆ. ಸೂರಜ್ ರಾಶಿಕಾ ಒಟ್ಟಿಗೆ ಇರ್ತಾರೆ, ಗಿಲ್ಲಿ ಕಾವ್ಯ ಇರ್ತಾರೆ, ರಘು ಗಿಲ್ಲಿ ಇರ್ತಾರೆ, ಹಂಗೆ ತುಂಬ ಒಬ್ಬೊಬ್ಬರು, ಮಲ್ಲಮ್ಮ ಅವರು, ಧ್ರುವಂತಿದ್ರು. ಅದು ಯಾವುದು ಹೈಲೈಟ್ ಆಗ್ತದೆ, ನಮ್ದು ಯಾಕೆ ಹೈಲೈಟ್ ಆಗ್ತಾ ಇದೆಯೋ ನಂಗೆ ಗೊತ್ತಿಲ್ಲ. ನಿನ್ನೇನೋ ನೋಡ್ತಾ ಇದ್ದೆ, ಮಾಡು ಪರವಾಗಿ ರಕ್ಷಿತಾ ಮಾತಾಡ್ತಾ ಇಲ್ಲ. ನಾನು ಹಂಗೆಲ್ಲೂ ನನ್ನ ಪರವಾಗಿ ಅವ್ರ ಪರವಾಗಿ ನಾನು ಮಾತಾಡೇ ಇಲ್ಲ. ನಾಮಿನೇಷನ್ ಅಂತ ಬಂದಾಗ ನಾವು ನಾವೇ ಹೋಗಿ ಕೇಳ್ಕೊತಿದ್ವಿ, ಯಾಕಂದರೆ ನಮ್ಗೆ ಆ ಕೇಪಬಲ್ ಇತ್ತು. ಇಬ್ಬರು ಚೆನ್ನಾಗಿ ಮಾತಾಡ್ತಾ ಇದ್ವಿ, ಅನ್ಸಿದ್ದನ್ನ ಇಬ್ಬರೂ ಹೇಳ್ತಾ ಇದ್ವಿ, ಅದೊಂದು ಸೂಕ್ಷ್ಮತೆ ಇತ್ತು. ಸೊ ಗೊತ್ತಿಲ್ಲ ನಮ್ಮದೇ ಯಾಕೆ ಹೈಲೈಟ್ ಆಗ್ತದೆ, ಬಹುಶಃ ನಮ್ಮದು ತುಂಬ ಹೈಲೈಟ್ ಆಗೋ ಥರ ಇತ್ತು ಅನ್ಸುತ್ತೆ, ಅದಕ್ಕೆ ಎಲ್ಲರೂ ನಮ್ಮನೆ ಮಾತಾಡ್ತಾ ಇದ್ದಾರೆ. ನೀವು ಬಾಟಮಲ್ಲಿ ಇದ್ರಿ, ಆ ಮೂಮೆಂಟ್ ನಿಮ್ಗೆ ಹೇಗಿತ್ತು? ಅಂದರೆ ಅನ್ಕೊಂಡಿದ್ರಾ ಎವಿಕ್ಟ್ ಆಗ್ತೀನಿ ಅಂತೇಳಿ ಅನ್ಕೊಂಡಿದ್ರಾ?
ಆ ಕ್ಷಣ? ಒಂದು ಸ್ವಲ್ಪ ನನ್ಗೆ ಗೊತ್ತಲ್ಲ ವಿಶ್ಲೇಷಣೆ ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ನಾನು ಫಸ್ಟು ಅಷ್ಟು ಜನ ಇದ್ದಾಗ ನಾನು ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಫಿನಾಲೆ ತನಕ ಇರ್ತೀನಿ. ನಾನು ಟಾಪ್ 5 ಇದ್ದೇ ಇರ್ತೀನಿ. ನನ್ನ ಆಟ ಅಷ್ಟು ಚೆನ್ನಾಗಿದೆ. ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ ರೆಡಿ ಆಗ್ತೀನಿ. ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀನಿ. ಕಂಟೆಂಟ್ ಕೊಡ್ತಾ ಇದ್ದೀವಿ. ಗೇಮ್ ಆಡ್ತಾ ಇದ್ದೀನಿ. ಟಾಸ್ಕು ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ನಾನು ಪ್ರತಿಯೊಂದರಲ್ಲೂ ನಾನು ಎಫರ್ಟ್ ಹಾಕಿದ್ದೀನಿ. ಸೊ ನಾನು ಅಂದ್ಕೊಂಡಿಲ್ಲ, ಬಟ್ ನಾನು ರಘುವ್ರು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಧ್ರುವಂತ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನನಗೆ ಒಂದು ಸ್ವಲ್ಪ ನನ್ನ ಅಬ್ಸರ್ವೇಷನ್ ಚೆನ್ನಾಗಿ ಸುದೀಪ್ ಸರ್, ಧ್ರುವಂತ್ ಅವರೇ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ಅಂದರೆ ಅವ್ರೇನು ಟೀ ಗಾಂಚಲಿ ಅನ್ನೋದೊಂದು ಯೂಸ್ ಮಾಡಿರ್ತಾರೆ. ಅದು ಹೇಳೋವಾಗ ಸರ್ ಹೇಳ್ತಾರೆ, ಸೊ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಸರ್ ಬಾಯಲ್ಲೇ ಬಂದಾಗ ಧ್ರುವಂತ್ ಅಂತೂ ಖಂಡಿತ ಹೋಗಲ್ಲ, ಇಡೀ ಮನೆ ಧ್ರುವಂತ್. ಸೊ ನನಗೆ ಮಾಡು ಅಂದರೆ ಒಂದು ವೋಟ್ ಬ್ಯಾಂಕ್ ಇದೆ ಅನ್ನೋದೊಂದು ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೆ. ಅವರು ಏನೂ ಮಾತಾಡಲ್ಲ, ಬಟ್ ತುಂಬ ಒಳ್ಳೆಯವರು, ಅವರ ಒಂದು ಇನ್ನೋಸೆನ್ಸೇ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಮಾಡು ಇರ್ಬೋದು ಅಂತಲೂ ನನಗೆ ಅನ್ನಿಸ್ತಾ ಇತ್ತು. ಬಟ್ ರಘು ಹೋಗ್ಬೋದು ಅಂತ ಅಂದ್ಕೊಂಡೆ. ಯಾಕಂದರೆ ರಘು ಅವರು ಟಾಸ್ಕ್ ಅಂತ ಬಂದಾಗ ಮಾತ್ರ ಆ್ಯಕ್ಟಿವ್ ಆಗಿರ್ತಾಯಿದ್ರು. ಅದರ್ವೈಸ್ ಅವ್ರು ಮಾತೇ ಆಡ್ತಾ ಇರಲಿಲ್ಲ. ಅವ್ರು ಸುಮ್ಮನೆ ನನಗೆ ಹೇಳ್ತಾರೆ, ನೀವು ಅಶ್ವಿನಿ ಜೊತೆ ಇರೋದು, ಅವ್ರು ರಕ್ಷಿತಾ ಗಿಲ್ಲಿ ಜೊತೆನೇ ಇರ್ತಾರೆ. ಅದು ಮನೆಯಲ್ಲಿ ಅದು ಕಂಫರ್ಟ್ ಝೋನ್ ಆಗುತ್ತೆ. ಅವ್ರದ್ದು ಯಾರ್ದು ಹೈಲೈಟ್ ಆಗಲಿಲ್ಲ ಅಂದ್ರೆ ಜನಕ್ಕೆ ಅವ್ರು ಬೇಡ, ಜನಕ್ಕೆ ನಾವೇ ಕಾಣಿಸ್ತಾ ಇದ್ದಿದ್ದು. ಅದಕ್ಕೆ ಈಗ ನಿಮ್ಮ ಜಾಗದಲ್ಲಿ ಯಾರು ಇರಬೇಕಾಗಿತ್ತು? ನನ್ನ ಜಾಗದಲ್ಲಿ ರಘು ಅವ್ರು ಇರಬೇಕಿತ್ತು. ಮಾಡು ಅದೇ ಹೇಳೋದು, ಆಟ ಅಂತ ಬಂದಾಗ ನನಗೆ ನಾನು, ಗಿಲ್ಲಿ, ಅಶ್ವಿನಿ, ರಕ್ಷಿತಾ ನಾವೇ 4 ಜನ ತುಂಬ ಚೆನ್ನಾಗಿ ಆಡೋದು. ನನ್ನ ಜಾಗದಲ್ಲಿ ಉಳಿದವ್ರು ಯಾರು ಬೇಕಾದ್ರೂ ಇದ್ರೂ ಏನಿಲ್ಲ. ಬಟ್ ಯಾಕಂದ್ರೆ ಅವ್ರು ನಾಮಿನೇಟ್ ಆಗಿಲ್ಲ ಅನ್ನೋದು ಬಿಟ್ಟರೆ ಇನ್ಯಾರು ಅಲ್ಲಿ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಸೊ ನಾನು ರಘು ಹೋಗ್ತಾರೆ ಅಂದ್ಕೊಂಡೆ. ಫಸ್ಟಿಗೆ ರಘು ಸೇವ್ ಆಗ್ತಾರೆ, ಅದಾದಮೇಲೆ ಧ್ರುವಂತ್ ಸೇವ್ ಆಗ್ತಾರೆ, ಅಶ್ವಿನಿ ಅವ್ರು ಸೇವ್ ಆಗ್ತಾರೆ ಅಂತ ನಂಗೆ ಗೊತ್ತಿತ್ತು. ಅಶ್ವಿನಿ ಅವರು ಸೇವ್ ಆಗ್ತಾರೆ, ಕಾವ್ಯ ಸೇವ್ ಆಗ್ತಾಳೆ ಅಂತಲೂ ಗೊತ್ತಿದೆ, ಯಾಕಂದರೆ ಗಿಲ್ಲಿ ಕಾವ್ಯ ಅದೊಂದಿದೆ ಅಂತ ಹೇಳಿಬಿಟ್ಟು. ಯಾವಾಗ ನಾನು ಮಾಡು ಉಳ್ಕೋತೀವಿ ನನಗೆ ನಾನೇ ಹೋಗ್ತೀನಿ ಅಂತ ಗೊತ್ತಾಗ್ತಿತ್ತು. ಯಾಕಂದರೆ ನನಗೆ ನಾನು ಅಷ್ಟು ಚೆನ್ನಾಗಿ ಆಡಿದ್ರೂ ಎಲ್ಲೋ ಒಂದು ಕಡೆ ಮಾಳುನ ಒಂದು ಓಟು ಇದಕ್ಕೋಸ್ಕರ ಉಳಿಸ್ಕೋಬೋದು ಅಂತ ನನಗನ್ಸಿ ನಾನು ಮೆಂಟಲಿ ನಾನು ತುಂಬ ಯಾವುದಕ್ಕೂ ಕುಗ್ಗಲ್ಲ. ಓಕೆ ನಾನೇ ಹೋಗ್ತೀನಿ ಅಂತಲೇ ನನಗನ್ಸಿತ್ತು. ಇಬ್ಬರು ಬಂದಾಗ ನಾನು ಹೋಗ್ತೀನಿ ಅಂತ ನನಗೆ ಓಟ್ ವಿಚಾರ ಅಂತ ಬಂದಾಗ ಸ್ಪಂದನ ಅಂದರೆ ಚಾನಲ್ ವಿಚಾರ ನೀವು ಅಲ್ಲಿ ಧ್ವನಿ ಎತ್ತಿದ್ದೀರಿ. ಸೊ ನಿಮ್ಗೆ ಆ ಥಾಟ್ ಯಾಕೆ ಬಂತು ಆ ಮೂಮೆಂಟಲ್ಲಿ ಸ್ಪಂದನ ಅವ್ರು ಉಳಿಸ್ಕೋತಾರೆ ಅನ್ನೋದು ಯಾಕೆ ಹೇಳಿದ್ರಿ? ನೋಡಿ, ನಾನು ಈಗಲೂ ಮಾಳನ್ನು ಉಳಿಸ್ಕೋತಾರೆ ಅನ್ನೋದಕ್ಕೆ ಏನು ರೀಸನ್ ಕೊಟ್ಟೆ, ಓಟ್. ಸೊ ಅವ್ರು ಏನು ಮಾತಾಡಲ್ಲ, ಮಾಡು ಆಟ ಆಡಲ್ಲ. ಅದೇ ರೀತಿ ಅವತ್ತು ಸ್ಪಂದನ ಅಂತಲ್ಲ, ಸ್ಪಂದನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅದೇ ರೀತಿ ಅನಲೈಸ್ ಮಾಡ್ತಿದ್ದೆ. ಅವತ್ತು ನಾವು ನಾಮಿನೇಟೆಡ್ ಟೀಮಲ್ಲಿ ಇದ್ವಿ. ನಾವು ಟಾಸ್ಕ್ ಗೆಲ್ತೀವಿ, ನಮ್ಮಲ್ಲಿ ಒಬ್ಬರು ಸೇವ್ ಆಗಬೇಕಾಗತ್ತೆ, ಆ ಕಡೆಯಿಂದ ಒಬ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಸೊ ಅವಾಗ ಓಕೆ ನಮ್ಮಲ್ಲಿ ಯಾರೋ ಸುದ್ದಿಯವರು ಯಾರೋ ಸೇವ್ ಆಗಬೇಕು ಅಂತ ಇರುತ್ತೆ, ಆ ಕಡೆಯಿಂದ ಅಭಿನ್ ಕರ್ಕೊಂಬರೋಣ ಅಂತ ನಾನು ಹೇಳ್ತೀನಿ. ಅಂದರೆ ಇದ್ದಿದ್ರಲ್ಲಿ ಓಕೆ ಸ್ವಲ್ಪ ವೀಕ್ ಇದ್ದಾರೆ, ಕರ್ಕೊಂಬರೋಣ ಅಂತ ನಾನು ಹೇಳಿದಾಗ ಉಳಿದವರೆಲ್ಲ ಇಲ್ಲ ಸ್ಪಂದನ ತುಂಬ ವೀಕ್ ಇದ್ದಾಳೆ, ಅಭಿ ಆದರೂ ಅಷ್ಟಾದರೂ ಮಾತ್ರ ಹಂಗೆ ಕಂಪೇರ್ ಮಾಡಿದ್ರೆ ಅಭಿಗಿಂತ ಅಲ್ಲ ಸ್ಪಂದನಗಿಂತ ಅಭಿ ಅಟ್ಲೀಸ್ಟ್ ಮಾತಾಡ್ತಾನೆ, ಟಾಸ್ಕ್ ಎಲ್ಲ ಆಡ್ತಾನೆ, ಎಲ್ಲ ಇತ್ತು. ಬಟ್ ಯಾಕೆ ನನಗೆ ಸ್ಪಂದನ ಕಾಣ್ತಾ ಇಲ್ಲ ಅಂದರೆ, ಒಂದು ಸೀರಿಯಲ್ ಫೇಮ್ ಅವಳು, ಒಂದು 3-4 ವರ್ಷ ಕರಿಮಣಿ ಸೀರಿಯಲ್ ಮಾಡಿರೋದು, ಅದರಿಂದ ಒಂದು ಅದೇ ಅಗೇನ್ ವೋಟ್ ಬ್ಯಾಂಕ್ ಬಗ್ಗೆನೇ ನಾನು ಮಾತಾಡ್ತೀನಿ, ವ್ಯೂವರ್ಸ್ ಇರ್ತಾರೆ ಅವ್ರಿಗೆ. ಸೊ ಅಷ್ಟು ಸುಲಭವಾಗಿ ಸ್ಪಂದನ ಇಷ್ಟು ಬೇಗ ಕಳಿಸಲ್ಲ, ಅಭಿನ್ ಕರ್ಕೊಂಬರೋಣ. ಯಾಕಂದರೆ ನಾನು ಯಾವ ರೀತಿ ಅನಲೈಸ್ ಮಾಡಿದೆ ಅಂದರೆ, ಈಗ ಆ ಮಾಳು ಮತ್ತು ಸ್ಪಂದನ ಇಬ್ಬರೂ ಡೈರೆಕ್ಟಾಗಿ ಫೈನಲಿಸ್ಟ್ ಅಂತ ಮಾಡ್ತಾರೆ, ಜನ ಅಲ್ಲಿ ಆಚೆ ಕಡೆ ಓಟ್ ಹಾಕಿರೋದು ಅಂತ. ಅವರಿಬ್ಬರು ವಾರ ಹೋಗ್ತಾರೆ, ಫುಲ್ ಲಾಸ್ಟಲ್ಲಿ ಇದ್ದಾಗ ಹೋಗ್ತಾರೆ ಅಂದಾಗ ಫೈನಲಿಸ್ಟ್ ಆದರು. ಸೊ ನನಗೆ ಅವಾಗ ಯೋಚನೆ ಬರೋಕ್ಕೆ ಶುರುವಾಯಿತು, ಮಾಳು ಮಾತಾಡಲ್ಲ, ಸ್ಪಂದನ ಮಾತಾಡಲ್ಲ, ಇವರು ದಿಢೀರಂತ ಫೈನಲಿಸ್ಟ್ ಅಂದರೆ ಬಹುಶಃ ವೋಟ್ ಬ್ಯಾಂಕ್ ತುಂಬ ಚೆನ್ನಾಗಿದೆ ಆಚೆ ಕಡೆ, ಅವರಿಂದ ವ್ಯೂವರ್ಸ್ ಇದೆ, ಅಲ್ಲಿ ನಾವು ಮಾತಾಡಬೇಕು ಅಂತ ಏನಿಲ್ಲ, ಅವ್ರ ಸೈಲೆನ್ಸೇ, ಸ್ಪಂದನ ಸೈಲೆನ್ಸ್ ಇಷ್ಟ ಆಗಿರ್ಬೋದು, ಅಥವಾ ಮಾಳು ಅವರ ಇನ್ನೋಸೆನ್ಸ್ ಇಷ್ಟ ಆಗಿರ್ಬೋದು. ಸೊ ಹಾಗಾಗಿ ಅವ್ರನ್ನ ಫೈನಲಿಸ್ಟು ಮಾಡ್ತಾರೆ. ಎಷ್ಟೋ ಸಲ ರಾಶಿಕಾ ಸ್ಪಂದನ ಲಾಸ್ಟಲ್ಲಿ ಇದ್ದಾಗ ನೋ ಎವಿಕ್ಷನ್ ಅಂತ ಬರ್ತದೆ, ನೋ ಎಲಿಮಿನೇಷನ್ ಅಂತೆಲ್ಲ. ಸೊ ಹಂಗೆ ಬಂದಾಗ ಓಕೆ ಇವ್ರಿಗೆ ಮೋಸ್ಟ್ಲಿ ವೋಟ್ ಚೆನ್ನಾಗಿ ಬರ್ತಿರ್ಬೋದು. ಸೊ ಅದು ನಮ್ಮ ಸಹ ಕನ್ವರ್ಟ್ ಆಗೇ ಆಗುತ್ತೆ ವ್ಯೂವರ್ಶಿಪ್ ಇದ್ದಾಗ. ಬಹುಶಃ ಅದಕ್ಕೆ ಚಾನಲ್ ಒಂದು ಹೈಪ್ ಕೊಡ್ತಿದ್ದಾರೆ ಅಥವಾ ಎತ್ತುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸ್ಪಂದನ ಬೇಡ ಅಭಿ ಅಂತ ನಾನು ಈ ಥರ ನಂದೊಂದು ವಿಶ್ಲೇಷಣೆ ಹೇಳಿದೆ ಅಷ್ಟೇ. ಅದು ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿ ಇವರೆಲ್ಲ ಸ್ಪಂದನ ವೀಕ್ ಇದ್ದಾಳೆ, ಅವಳನ್ನ ಕಳ್ಸೋಣ ಅಂತ ತುಂಬ ಇದಾದಾಗ, ಇಲ್ಲ ಅಭಿನೇ ಅಂತ ನಾನು ನಿಂತಾಗ ನಾನು ಈ ಮಾತು ಬಂತು. ಬಟ್ ಇಷ್ಟೆಲ್ಲ ಮಾಡು ಸ್ಪಂದನ ಇದೆಲ್ಲ ಬಿಟ್ಟು ಬರೀ ಲಾಸ್ಟ್ ಇದೊಂದು 2 ಲೈನ್ 3 ಲೈನ್ ಹಾಕಿದ್ರಿಂದ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬೇರೆ ಥರ ಪೋಟ್ರಾಗಿ ಇದು ಇಷ್ಟು ದೊಡ್ಡ ಸುದ್ದಿ ಆಗಿದೆ, ಜಾಹ್ನವಿ ಚಾನಲ್ ಬಗ್ಗೆ ಮಾತಾಡಿದ್ಲು ಅಂತ. ಅನ್ನ ತಿಂದ ಮನೆಗೆ ಕನ್ನ ಹಾಕೋಂಥವಳಲ್ಲ ನಾನು. ಇದೇ ಸಂಸ್ಥೆ 3 ವರ್ಷದಿಂದ ಇದ್ದೀನಿ. ನಾನು ಎಷ್ಟು ಮಾತಾಡ್ತೀನಿ ಅಂತ ಆ ಸಂಸ್ಥೆಗೂ ಗೊತ್ತಿಲ್ಲ, ಯಾಕಂದರೆ ಅವ್ರು ನನ್ನ ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಮಾತಾಡೋ ಥರ ಯಾವ ಸಿಚುಯೇಷನ್ನು ಬಂದಿಲ್ಲ. ಯಾವುದೇ ಒಂದು ಪ್ರೋಗ್ರಾಮು ಇರೆಸ್ಪೆಕ್ಟಿವ್ ಆಫ್ ಟೈಮ್ ವರ್ಕ್ ಮಾಡಬೇಕಾಗಿ ಬಂದರೂ ಕೂಡ ನಾನು ವರ್ಕ್ ಮಾಡಬೇಕು, ನಾನು ಪ್ರೂವ್ ಮಾಡ್ಕೋಬೇಕಿತ್ತು. ಯಾಕಂದರೆ ನಾನು ನ್ಯೂಸ್ ಚಾನಲಿಂದ ಅಲ್ಲೊಂದು ಹೆಸರು ಮಾಡಿರ್ತೀವಿ, ಅಲ್ಲಿಂದ ಇಲ್ಲಿಗೆ ಬಂದಾಗ GCನಲ್ಲಿ ಇಲ್ಲೂ ಒಂದು ನೆಲೆ ಕಂಡುಕೊಳ್ಳೋಕ್ಕೆ ಒಂದಷ್ಟು ವರ್ಷಗಳು ಬೇಕು. ಸೊ ಆ ಒಂದು ಬರದಲ್ಲಿ ಅದು ಇರೆಸ್ಪೆಕ್ಟಿವ್ ಆಫ್ ಟೈಮ್ ವರ್ಕ್ ಮಾಡಬೇಕಾಗಿ ಬರಬಹುದು. ನಾನು ಎಲ್ಲೂ ನನ್ನ ಒಂದು ಅಸಮಾಧಾನ ನಾನು ತೋರಿಸ್ಕೊಂಡಿಲ್ಲ.
ತುಂಬ ಸ್ವೀಟಾಗಿ ಇದ್ದೆ ಅಂದರೆ ಅವ್ರಿಗೂ ಗೊತ್ತಿರುತ್ತೆ ನಾನೆಷ್ಟು ಹಂಬಲ್ ಅಂತ. ಬಟ್ ಆ ವಿಚಾರ ಯಾಕಷ್ಟು ದೊಡ್ಡ ಸುದ್ದಿಯಾಗಿ ಈಗಲೂ ಕೂಡ ಅದಷ್ಟು ಓಡ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ನಾನು ಆ ಥರ ಅಲ್ಲ, ಒಂದು ಅನ್ನ ಕೊಟ್ಟಂಥ ಸಂಸ್ಥೆ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ಅಲ್ಲ, ನಾನಷ್ಟು ಕೆಟ್ಟವಳು ಅಲ್ಲ, ಆ ದಡ್ಡಿನೂ ನಾನಲ್ಲ. ಮೇಡಮ್, ಈಗ ಹೊರಗಡೆ ಚರ್ಚೆ ಆಗ್ತಾ ಇರೋದು ಏನು ಅಂದರೆ, ನಿಮಗೆ ಹಿನ್ನಡೆ ಆಗಿರೋದು ಒಂದು ಕಾರಣ ಏನು ಅಂತಂದರೆ, ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ, ಗಿಲ್ಲಿಗೆ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ನಿರೂಪಣೆ ವಿಚಾರ ಅಂತ ಬಂದಾಗ ಆ್ಯಕ್ಚುಲಿ ಅಲ್ಲಿ ಗಿಲ್ಲಿ ಮಾತಾಡೇ ಇಲ್ಲ. ಬಟ್ ಅದು ನೀವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. ಅಲ್ಲಿ ಆ ಮಾತಾಡಿದ್ದು ಆವಾಗ ಕಾವ್ಯ ಜೊತೆ ಅವರು ತಲೆದೂಗಿಸಿದ್ರು ಬಿಟ್ಟರೆ ಗಿಲ್ಲಿ ಆ ನಿರೂಪಣೆ ವಿಚಾರನ ಎತ್ತೇ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಹಿನ್ನಡೆ ಆಯಿತು ಅಂತ ಅನ್ಸುತ್ತೆ. ಇಲ್ಲ, ಅದು ಹಿನ್ನಡೆ ಆಗಿಲ್ಲ. ಅಲ್ಲಿ ಮಾತಾಡೋಕ್ಕಿಂತ ಮುಂಚೆ ನಾವೆಲ್ಲ ಲಿವಿಂಗ್ ಏರಿಯಾದಲ್ಲಿ ಕೂತಿರ್ತೀವಿ. ಅಲ್ಲಿ ಹಿಂಗೆ ಬರುತ್ತೆ ಚರ್ಚೆ ಬಂದಾಗ ಗಿಲ್ಲಿ ಶುರು ಮಾಡ್ತಾನೆ, ಕವು ಇಬ್ಬರು ಆ್ಯಂಕರಿಂಗ್ ಎತ್ಕೊಂಡ್ಬಿಡೋಣ ಕವು, ಮಾಡ್ತೀಯಲ್ಲ ನಿಂಗೂ ಇಂಟ್ರೆಸ್ಟ್ ಅಂತ ಅಂದಿದೆಯಲ್ಲ, ಮಾಡೋಣ ಕವು ನಮ್ಮಿಬ್ರಿಗೆ ಹಾಗೆ ಹಿಂಗೆ ಅಂತ ಅಂತಾರೆ. ಓಕೆ, ಆ್ಯಂಕರಿಂಗ್ ಹೌದು, ಗಿಲ್ಲಿ ಸ್ಪಾಂಟೇನಿಯಸ್ ಇದ್ದಾನೆ, ಅವ್ರಿಗೇನು ಸ್ಕ್ರಿಪ್ಟ್ ಬೇಡ, ಮಾತಾಡ್ತಾನೆ. ಅಂದರೆ ಒಂದು ಆಡು ಭಾಷೆಯಲ್ಲಿ ಮಾತಾಡುವಂಥ ಒಂದು ಕೇಪಬಿಲಿಟಿ ಗಿಲ್ಲಿ ಖಂಡಿತ ಇದೆ, ಆ ಕಾಮಿಕ್ ಸೆನ್ಸ್ ಇದೆ, ಟೈಮಿಂಗ್ ಇದೆ, ಎಲ್ಲ ಇದೆ. ಬಟ್ ನಿರೂಪಣೆ ಅಂತ ಬಂದಾಗ ಸ್ಪಾನ್ಸರ್ಸ್ದು ನಾವು ಹೆಸರು ಹೇಳಬೇಕು, ಅದನ್ನು ಸ್ಟಾರ್ಟಿಂಗು ತೊಗೋಬೇಕು, ಅವಾಗ ಒಂದು ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು. ಮಧ್ಯದಲ್ಲಿ ಫ್ಲೋ ಅಲ್ಲಿ ಹೋಗೋದಕ್ಕೂ ಒಂದು ಸ್ವಲ್ಪ ವೈಂಡ್ ಅಪ್ ಮಾಡೋವಾಗೆಲ್ಲ ನಮಗೆ ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು. ಒಬ್ಬ ದೊಡ್ಡ ಆ್ಯಂಕರ್ ಜೊತೆಗೆ ಕಾಂಪ್ಲಿಮೆಂಟ್ ಮಾಡ್ಬೋದು ವಿನಃ ಅವರೇ ಮೇನ್ ಆ್ಯಂಕರಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದರೆ ಎಲ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಸ್ಟ್ರೆಂತ್ ಇರುತ್ತೆ. ಈಗ ಗಿಲ್ಲಿ ಕಾಮಿಡಿ ನಾವು ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಅಲ್ಲಿ ಶುರುವಾಯಿತು ಲಿವಿಂಗ್ ಏರಿಯಾದಲ್ಲಿ. ಓಹೋ ಏನಪ್ಪ ಆ್ಯಂಕರಿಂಗಿಗೆ ಇದು ಮಾಡ್ತಿದ್ಯಾ ನೀನು, ಫಸ್ಟ್ ಕನ್ನಡ ಚೆನ್ನಾಗಿ ಕಲ್ತ್ಕೊ ನೀನು, ಅಕಾರ ಹಕಾರ ಅಲ್ಪ ಪ್ರಾಣ ದೀರ್ಘ ಪ್ರಾಣ ಅಂತೆಲ್ಲ ನಾನು ಹೇಳಕ್ಕೆ ಶುರು ಮಾಡಿದ್ದೆ. ಆಮೇಲೆ ಅದು ಒಳಗಡೆ ಬಂದ್ವಿ, ರೂಮಿಗೆ ಬಂದ್ವಿ. ಅದು ಏನಕ್ಕೆ ಶುರು ಆಯಿತು ಅಂದರೆ, ನಾನೇನೋ ಹಿಂಗೆ ಅದು ಸ್ವಲ್ಪ ದೊಡ್ಡದಾಗಿ ಸುದ್ದಿ ಆಗ್ತಾಯಿದೆ ನಾನು ಕಲರ್ಸ್ ಬಗ್ಗೆ ಮಾತಾಡೋದು, ಅದು ನಂಗೆ ಸೂಕ್ಷ್ಮವಾಗಿ ಗೊತ್ತಾಯಿತು. ನಾನು ಓಕೆ ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇದ್ದೆ. ಅವಾಗ ಗಿಲ್ಲಿ ಏನು ಮಾಡೋದಂದ್ರೆ ನನ್ನ ಕಾಲಿಳಿಯೋಕ್ಕೆ ಶುರು ಮಾಡ್ದ. ಚಾನಲ್ ಈಗ ನೋಡು ಕವು ನಂಬರ್ 1 ಆಯಿತು ಅಂತ, ಈಗ ಸಾರಿ ಕೇಳ್ತಾವಳೆ ಜಾನು, ಹಂಗೆ ಹಿಂಗೆ ಅಂತ ಅವನು ರೇಗ್ಸಕ್ಕೆ ಶುರು ಮಾಡ್ದ ನನ್ನ. ಸೊ ನಾನೇನು ಹಂಗೇನಲ್ಲ ಬಿಡು, ಅದು ದೊಡ್ಡದಾಗಿ ಆಗ್ತಾ ಇದೆ ಅಂತ ನಾನೊಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ಅದರಲ್ಲಿ ಏನಿದೆ ತಪ್ಪು, ಕ್ಷಮೆ ಕೇಳಿದ್ರಲ್ಲ ಹಂಗೆ ಹಿಂಗೆ ಅಂತ ಬಂತು. ಅದಾದಮೇಲೆ ಏನೋ ಒಂದು ಆ್ಯಂಕರಿಂಗ್ ವಿಚಾರ ಮತ್ತೆ ಅಲ್ಲಿ ಬರುತ್ತೆ. ಡೈನಿಂಗ್ ಟೇಬಲ್ ಅಲ್ಲ, ರೂಮಲ್ಲೇ ಇರ್ತೀವಿ, ಅದು ನಮ್ಮ ರೂಮ್, ನಮ್ಮ ವಟಾರದಲ್ಲ ಇರ್ತೀನಿ. ಸೊ ಅವಾಗ ಏನಕ್ಕೆ ಬಂತು ಅದು ಬಂದಾಗ, ಆ್ಯಂಕರಿಂಗ್ ಅಂದರೆ ಹಂಗೆ ಹಿಂಗೆ ಅಂತೇನೋ ಅಂತೀನಿ. ನಾವು ಆ್ಯಂಕರಿಂಗ್ ಮಾಡೋಣ ಅಂತ ಅವರಿಬ್ಬರು ಮಾತಾಡ್ತಾ, ಸವಿರುಚಿ ಎಲ್ಲ ಬೇಡ, ಸವಿರುಚಿಯಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ಅಂತ ಏನಿರಲ್ಲ, ನಾವು ದೊಡ್ಡ ಪ್ರೋಗ್ರಾಮ್ ಅಂದರೆ ಅದರ ಅರ್ಥನೇ ದೊಡ್ಡದು ಅಂತ ಹೇಳಿ ಕಾವ್ಯ ಮಾತಾಡಿದ್ದು. ಅದಾದಮೇಲೆ ಇವನೇನಂದ, ಬಿಡು ಜಾನ್ವಿ ನಿನಗೆ ಅದೇ ಮಾರ್ನಿಂಗ್ ಬ್ಯಾಂಡ್ ಎಲ್ಲ ಬರುತ್ತಲ್ಲ ಇಲ್ಲಿ, ಅಂದರೆ ಮಹರ್ಷಿ ದರ್ಪಣ ಆ ಥರ, ಸೊ ಅದು ಕೊಡ್ತಾರೆ ಬಿಡು ನಿನಗೆ ಅಂತ. ಅಂದರೆ ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ, ಅದರ ಅರ್ಥ ಅವನು ಇಂಡೈರೆಕ್ಟಾಗಿ ಏನು ಹೇಳಕ್ಕೆ ಹೋಗ್ತಾ ಇದ್ದ ಅಂದರೆ, ಓಕೆ ನಿಂಗೆ ಮಾರ್ನಿಂಗ್ ಬ್ಯಾಂಡ್ ಒಂದು ಕೊಡ್ತಾರೆ ಹೊರತು ಏನಿಲ್ಲ, ಅಂದರೆ ಅದ್ರ ಚಿಕ್ಕದ, ಹಾಗಾದರೆ ನೀನು ಅದನ್ನೇ ಮಾಡಿಬಿಡು ಕೂತ್ಕೊಂಡು, ಅದನ್ನಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದರೆ ಬೇರೆ ಒಂದು ಕಾಮಿಡಿ ಶೋನ ಹೋಸ್ಟ್ ಮಾಡಿಬಿಡ್ಬೋದೇನೋ ಕಾಲು ಹೇಳ್ಕೊಂಡು, ಅದಕ್ಕೆ ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು. ಸೊ ಹಾಗೆ ಶುರುವಾಗಿದ್ದು ಗಿಲ್ಲಿ. ಮತ್ತು ಯಾವಾಗ್ಲೂ ಆ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ಗಿಲ್ಲಿಗೆ, ಇವಾಗಲೂ ಇದೆ. ಅಂದರೆ ನಾನು ಫಿನಾಲೆ ತನಕ ಹೋಗ್ತೀನಿ, ನೀನು ಸೆಮಿ ಫಿನಾಲೆ ತನಕ ಕರ್ಕೊಂಡು ಹೋಗ್ತೀನಿ ಕಾವು ಅಂತೆಲ್ಲ ಅಂತಿದ್ದ. ಆಮೇಲೆ ಈ ವಾರ ನೀನೇ ವಿಕೆಟ್ ಗಾನು ಅಂತ ಹಿಂಗೆಲ್ಲ ಹೇಳ್ತಾ ಇದ್ದ. ಧ್ರುವಂತ ಈ ವಾರ ನೀನು ಔಟ್ ಆಗ್ತೀಯಾ, ನನ್ಗೆ ಹಂಗೆಲ್ಲ ತುಂಬ ಓವರ್ ಕಾನ್ಫಿಡೆನ್ಸ್ ನಮಗೆ. ಇಲ್ಲ ಆಚೆ ಕಡೆ ನಿಮಗೆ ಬರೀ 1.5 ಅವರ್ ನೋಡ್ತೀರಾ, ಅದೊಂಥರ ಮಜಾ ಕೊಡುತ್ತೆ ಕಾಮಿಡಿ. ಅಲ್ಲಿ ಯಾವಾಗ್ಲೂ ಆ ಓವರ್ ಕಾನ್ಫಿಡೆನ್ಸು, ಮಾತಿನ ಭರದಲ್ಲಿ ಅವ್ರಿಗಿರೋ ಇದು ಎಲ್ಲ ನೋಡಿದಾಗ, ಹೆಂಗಿದ್ರು ಲಾಸ್ಟ್ ವಾರ ನಾವು 5 ಜನ ಇರ್ತೀವಲ್ಲ, ಅವಾಗ ನಾನೇ ಅಡುಗೆ ಮಾಡ್ತೀನಿ, ಆ ಥರದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಆವಾಗ ನನಗೆ ಈ ಓವರ್ ಕಾನ್ಫಿಡೆನ್ಸಿಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಾಮಿನೇಟ್ ಮಾಡ್ತೀನಿ, ರೀಸನ್ ಕೊಡ್ತೀನಿ. ಮೇಡಮ್, ಇನ್ನೊಂದು ಗಿಲ್ಲಿ ಅಂತ ಬಂದಾಗ, ನೀವು ಮನೆಯಲ್ಲಿದ್ದ ಗಿಲ್ಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಹೊರಗಡೆ ಬಂದಾದ ನಂತರ ಏನಾದರೂ ಬದಲಾವಣೆ ಆಗಿದೆಯಾ? ಹೊರಗಡೆ ನೋಡಾದ್ಮೇಲೆ ನನಗೇನು ಬದಲಾವಣೆ ಆಗಿಲ್ಲ. ನನಗೆ ಮನೇಲಿದ್ದಾಗ್ಲೂ ಗಿಲ್ಲಿ ಅಂದರೆ ಒಬ್ಬ ಎಂಟರ್ಟೈನರ್, ತುಂಬ ಆ್ಯಕ್ಟಿವ್ ಆಗಂತೂ ಇರ್ತಾನೆ ಮಾತಲ್ಲಿ. ಅವನು ಏನು ಮಾಡ್ತಾನೆ ಅಂದರೆ, ಯಾರು ಒಬ್ಬರನ್ನ ಹಿಡ್ಕೋತಾನೆ, ಅವ್ರನ್ನ ಕಾಮಿಡಿ ಮಾಡಿ ಅವ್ರು ಟ್ರಿಗರ್ ಆದಾಗ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂತ ಅವನಿಗೆ ಗೊತ್ತು. ಮತ್ತು ಯಾವುದಾದ್ರೂ ಒಂದು ತಪ್ಪುಗಳಾದಾಗ ಆ ತಪ್ಪದಲ್ಲಿ ಅವನು ಮಧ್ಯೆ ಹೋಗ್ತಾನೆ, ನಿಂತ್ಕೊಳ್ಬೇಕು, ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಇಲ್ಲ ನಾನು ಒಳ್ಳೆಯವನಾಗ್ತೀನಿ ಅಂದರೆ ಗೊತ್ತು ಅವನಿಗೆ, ಆಟ ತುಂಬ ಚೆನ್ನಾಗಿ ಗೊತ್ತು, ತುಂಬ ಸ್ಮಾರ್ಟ್ ಇದ್ದಾನೆ ಅವನು. ಸೊ ಹಾಗಿತ್ತು. ಮತ್ತು ಕಾಮಿಡಿಗಳನ್ನು ಮಿತಿ ಮೀರ್ ಮಾಡಿ ನಾನು ಎಷ್ಟೋ ಸಲ ಅವನಿಗೆ ಅತಿರೇಕ ಅಂತ ಕೊಟ್ಟಿದ್ದೀನಿ, ದಂಡಪಿಂಡ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಮನೇಲಿ ಇಡೀ ಮನೆಯೇ ಕೊಟ್ಟಿದ್ದಾರೆ ಬಿಡಿ, ಅವನೇನು ಕೆಲಸ ಮಾಡಲ್ಲ ಅಂತ. ಅಲ್ಲಿದ್ದಾಗಲೂ ನಾವು ನಕ್ಕಿದ್ದೀವಿ ಕೆಲವೊಂದು ಅವನ ಕಾಮಿಡಿಗೆ. ಮಿತಿ ಮೀರಿದಾಗ ಅಥವಾ ವೃದ್ಧರು ಅಂತ ಹೇಳೋದು ಏನೇನೋ ಮಾಡಿ ಇದು ಮಾಡ್ತಿದ್ದ ಅವನು, ಅವಾಗೆಲ್ಲ ಬೇಜಾರಾಗಿದೆ. ಬಟ್ ನಾನು ಮತ್ತೆ
ಸ್ವಲ್ಪ ಹೊತ್ತು ಅವನೇ ಹೇಳಿದ್ದಾನೆ ಗಿಲ್ಲಿ 10 ನಿಮಿಷಕ್ಕೆ ಆದ್ರೆ ಇವಳು ಮತ್ತೆ ಬಂದು ಮಾತಾಡಿಸ್ತಾಳೆ. ಆ ಟೈಮಿಗೆ ಇರಿಟೇಟ್ ಆದ್ರೂ ಮತ್ತೆ ಹೋಗಿ ಮಾತಾಡಿಸ್ತಾ ಇದ್ವಿ. ನಾನು ಹೋಗ್ತಾ ಬರ್ತಾ ಕಾಫಿ ಪುಡಿ ಹಂಗೆ ಹಿಂಗೆ ಅಂತಿದ್ದ. ಅದು ಒಂದ್ಸಲ ಚಂದ. ಅವ್ನ ಸ್ಟ್ರಾಟರ್ಜಿನೇ ಅದು, ಟ್ರಿಗರ್ ಮಾಡಿ ಮಾಡಿ ನಮ್ಮನ್ ಕೆಟ್ಟರ್ ಮಾಡೋದು. ಅವ್ನು 10 ಸಲ ಹೇಳಿರೋದು ಜನ ಕೇಳಿಸಿರಲ್ಲ. ಒಂದ್ಸಲ ಹೇಳಿದಾನೆ ಅದಕ್ಕೆ ಇವ್ರು ಅಫೆಂಡ್ ಆಗಿದ್ದಾರೆ ಅಂತ ಅನ್ಕೋತಾರೆ. 10 ಸಲ ಹೋಗ್ತಾ ಸುಮ್ಮನೆ ಅಂತೂ ಯಾರನ್ನೂ ಕೂರಕ್ ಬಿಡ್ತಾ ಇರ್ಲಿಲ್ಲ. ಅಲ್ಲೊಂದು ಜಗಳ ಆಗಿ ಶಾಂತಿ ಆದ್ರೆ ಅವನಿಗೆ ಶಾಂತಿ ಬೇಡವಾಗ ಹೋಗಿ ಕೆದ್ಕೋದೆಲ್ಲ ಮಾಡ್ತಾನೆ ಅವನು. ಸೊ ಅದು ಅವನ ಆಟ. ಅದನ್ನ ನಾನು ಅಪ್ರಿಷಿಯೇಟ್, ಅವನ ಆಟದ ರೀತಿ ಇರ್ಬೋದು ಅಂತ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದ್ರ ಆಚೆಗೆ ಅಂದ್ರೆ ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಎಲ್ಲೂ ಗಿಲ್ಲಿ ಅವನ ಒಂದು ಅವ್ನ ಕೋಪನೂ ಕಂಡ್ರು ಯಾರಾದ್ರೂ ಎದುರುಗಡೆ ಅವರು ಫುಲ್ ಜೋರಾದ್ರೆ ಬಾರಣ ಕುತ್ಕ ಬಾರಣ ಅಂತಾನೆ ಅವ್ನು ಅಲ್ಲೇ ಸೈಲೆಂಟ್ ಮಾಡಿಬಿಡ್ತಾನೆ. ಅದು ಬಿಟ್ಟರೆ ಅವನು ಡಲ್ ಆಗಿರೋದಾಗ್ಲಿ ಅಥವಾ ಪಾಪ ಅನ್ಸೋದಾಗ್ಲಿ ಅಥವಾ ಅವನು ಮನೆಯಿಂದ ನಮಗೆಲ್ಲ ಊಟ ಬಂದಾಗ ನಮ್ಗೆ ಬೇರೆದೇ ಒಂದು ಫೀಲ್ ಆಗುತ್ತೆ, ಬಟ್ಟೆ ಬಂದಾಗ ಆ ಯಾವ ಬದಲಾವಣೆನೂ ನಾನು ನೋಡಿಲ್ಲ. ಬರೀ ಓನ್ಲಿ ಕಾಮಿಡಿ, ಎಲ್ಲರನ್ನೂ ಕಾಲೆಳಿಯೋಣ ಕಾಮಿಡಿ ಮಾಡೋಣ, ಹಂಗೆ ಆ್ಯಕ್ಟಿವ್ ಆಗಂತೂ ಮನೆ ನೀಡ್ತಾ ಇದ್ದ. ಸೊ ಮನೆ ಒಳಗಡೆ ಇದ್ದಾಗ ಯಾವ ಭಾವನೆ ಇತ್ತೋ ಈಗಲೂ ನನಗೆ ಅದೇ ಭಾವನೆ ಇದೆ. ಚೇಂಜ್ ಅಂತ ಅವ್ನ ಫ್ಯಾನ್ ಫಾಲೋವಿಂಗ್ ನೋಡ್ಬಿಟ್ಟು ನಾನು ಯಾಕೆ ಚೇಂಜ್ ಆಗೋಣ, ನನಗೇನು ಅನಿಸುತ್ತೋ ಅದೇ. ಅದು ನನಗೆ ಒಳಗಡೆ ಇರುವಾಗಲೂ ಗೊತ್ತಿತ್ತು. ಯೂಟ್ಯೂಬಿಂದ ಶುರುವಾದಾಗ್ಲೇ ಗಿಲ್ಲಿಗೊಂದು ಹೆಸರಿದೆ ಅಂತ. ಅವ್ರಿಗಿರೋ ಹೆಸರು ಮೇಲಂತೂ ನಾವು ಅಲ್ಲಿ ಆಟ ಆಡೋಕ್ಕಾಗಲ್ಲ. ಈಗಲೂ ನನಗೆ ಸೇಮ್ ಭಾವನೆನೇ ಇದೆ, ಯಾವುದೇನು ಚೇಂಜ್ ಆಗಿಲ್ಲ. ಗಿಲ್ಲಿ ಅಂತ ಬಂದಾಗ ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಗಿಲ್ಲಿ ಹಾಗನ್ನಿಸ್ತಾ? ಬೇಕಂತೆ ಟಾಂಟ್ ಕೊಡೋದು ಇಲ್ಲ, ಅವ್ನು ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಅಶ್ವಿನಿ ಜಾನ್ವಿನೇ ಏನು ಗಿಲ್ಲಿ ಟಾರ್ಗೆಟ್ ಮಾಡಿದ್ದಲ್ಲ, ಅವ್ನ ಮನೇಲಿ ಅದೇ ಕೆಲಸ ಮಾಡೋದು. ಎಕ್ಸೆಪ್ಟ್ ಆ ಒಂದು ಗ್ರೂಪಲ್ಲಿ ಕಾವ್ಯ ಬಿಟ್ಟರೆ, ಕಾವ್ಯಂಗೂ ಮಾಡ್ತಿರ್ತಾನೆ ರೇಕ್ಸ್ದಾಗ, ಎಲ್ಲರನ್ನೂ ಗೋಳು ಇಕ್ಕೊತಾ ಇರ್ತಾನೆ. ಬಟ್ ಅವ್ನಿಗೆ ಸ್ಟ್ರಿಕ್ಟಾಗಿ ಹೋಗಿ ಹೇಳಿದ್ರೆ ಅವ್ನು ಅದನ್ನು ಮಾಡಲ್ಲ. ಬಟ್ ನಮ್ಮನ್ನ ಅವನಿಗೆ ಗೊತ್ತು ವೀಕ್ನೆಸ್ ಪಾಯಿಂಟ್. ನಂದು ಬಿಡಿ, ನಾನು ಅಷ್ಟೊಂದು ಇದಾಗಿ ಟ್ರಿಗರ್ ಆಗಲ್ಲ. ಅಶ್ವಿನಿ ಅವ್ರನ್ನ ಟ್ರಿಗರ್ ಮಾಡಿದ್ರೆ ಅವರು ಫುಲ್ ಬ್ಲಾಸ್ಟ್ ಆಗ್ತಾರೆ ಅಂತ ಅವ್ನಿಗೆ ಗೊತ್ತು. ಅದಕ್ಕೆ ಬ್ಲಾಸ್ಟ್ ಆದಾಗ ಮಾತಿನ ಬರ್ದವ್ರು ಅವ್ರು ಏನೋ ತಪ್ಪು ಮಾತಾಡ್ತಾರೆ, ಅವಾಗ ನನಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು ಐಡಿಯಾ. ಸೊ ಅದನ್ನು ಅವನು ಚೆನ್ನಾಗಿ ಪ್ಲೇ ಮಾಡ್ತಿದ್ದ. ಧ್ರುವಂತ್ನ ಕೂಡ ತುಂಬ ಟಾರ್ಗೆಟ್ ಮಾಡೋದು. ಬಸ್ಸೋ ಬಾಸ್ ಮಾರ್ನಿಂಗ್ ಬೇಟೆನ ಬಸ್ಸು ಅಂತ, ಅಂದರೆ ಯಾರನ್ನೋ ಹಿಡ್ದು ಮೀಟ್ ಆಗ್ತಾ ಇದ್ದಾನೆ ಅಂತ. ಅಥವಾ ರಿಷನ್ನ ಅವಳನ್ನೇನೋ ರೇಗಿಸೋದು, ಅಥವಾ ಹೀಗೆ ಎಲ್ಲರನ್ನೂ ರೇಗಿಸ್ತಾ ಇದ್ದ. ನಮ್ಮಿಬ್ರನ್ನ ಅಂತ ಅಲ್ಲ, 24 ಗಂಟೆ ಹೇಗೆ ಸಹಿಸ್ಕೊಂಡ್ರಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದೇ ಅಲ್ಲಿ ಹೊರಗಡೆ ಹೇಗಿರುತ್ತೆ, ಹೊರಗಡೆ ಕಾಮಿಡಿ ತರ ಕಾಣ್ತಿದೆ. ಯಾಕಂದ್ರೆ ಯಾವಾಗ ಗೊತ್ತಾಯ್ತು ಜನರಿಗೆ ಅಂದ್ರೆ ಗೆಸ್ಟ್ ಬಂದ್ರಲ್ಲ ಮೊನ್ನೆ, ಅವಾಗ ಗೊತ್ತಾಯ್ತು ಅದು ಓವರ್ ಆಗ್ತಿದೆ ಅಂತ. ಅದನ್ನೇ ನಾವು ಹೇಳ್ತಾ ಇದ್ವಿ, ನೀನು ಕಾಮಿಡಿ ಮಾಡೋ ಬರದಲ್ಲಿ ಇನ್ನೊಬ್ರನ್ನ ಕೆಳಗೆ ಹಾಕ್ಬೇಡ ಅಂತ ನಾವು ತುಂಬ ಹೇಳ್ತಾ ಇದ್ವಿ. ಈಗಲೂ ನನ್ನ ಹತ್ರನೂ ಒಂದು ವಿಡಿಯೋ ಇದೆ, ಅದ್ರಲ್ಲಿ ಅವ್ನು ನನಗೆ ಏನೇನೋ ಅಂದಿದೆ, ನನಗದು ಗೊತ್ತೇ ಆಗಿಲ್ಲ ಆವಾಗ. ಸೊ ಹೆಂಗೆ ಸಹಿಸ್ಕೊಂಡೆ ನೀನು ಅಷ್ಟೆಲ್ಲ. ಆದರೆ ಆ ಟೈಮಲ್ಲಿ ನಾನು ಕೆಲವೊಂದು ಬೇರೆದೇ ಕಡೆ ಜ್ಞಾನ ಇರುತ್ತೆ, ಅವ್ರು ಅಂದಾಗ ನಮ್ಗೆ ಗೊತ್ತಾಗಲ್ಲ. ಸೊ ಅದೆಲ್ಲ ತುಂಬ ದೊಡ್ಡ ತಪ್ಪು. ಹೇಗೆ ಸಹಿಸ್ಕೊಳ್ಳೋದು ಅಂದರೆ, ಅಟ್ಲೀಸ್ಟ್ ಅವನು ಕಾಮಿಡಿ ಮಾಡುವಾಗ ಕೆಲವು ಸಲ ನಗು ಬರ್ತಿತ್ತು, ಕೆಲವು ಸಲ ಏನೇನೋ ಹೆಸರುಗಳು ಇಡ್ತಾ ಇದ್ದ, ಎಲ್ಲರಿಗೂ ಹೆಸರುಗಳು ಇಡ್ತಾ ಇದ್ದ. ನಾವು ತುಂಬ ಸಲ ಹೇಳಿದ್ದೀವಿ, ನೀನು ಕಾಮಿಡಿ ಮಾಡು ಪರವಾಗಿಲ್ಲ, ಬಟ್ ಅದನ್ನೇ ಹೇಳಿ ಟ್ರಿಗರ್ ಮಾಡಬೇಡ. ಒಂದು ನಾಮಿನೇಷನ್ ಮಾಡಿದ್ರೆ 1 hour ಬಂದು ನಮ್ಮ ಹತ್ರ ಜಗಳ ಆಡೋದು, ಆ ಸ್ಟ್ರಾಟರ್ಜಿ ಅದ ಒಂದು, ಅವ್ರ ಬಾಯಲ್ಲಿ ಏನಾದರೂ ಬಂದುಬಿಟ್ಟು ತಪ್ಪಿಗೆ ಸಿಗಿಸ್ಬಿಡೋಣ ಅಂತೆಲ್ಲ ಒಂದು ಸ್ಟ್ರಾಟರ್ಜಿ. ನನಗದು ಅರ್ಥ ಆಗ್ತಾಯಿತ್ತು. ಅದೇ ಸಹಿಸ್ಕೊಳಕ್ಕಾಗ್ದೇನೆ ತುಂಬ ಜನ ಅವನ ಜೊತೆ ಜಗಳ ಆಡಿದ್ದಾರೆ. ಎಷ್ಟೋ ಜನ ಮನೇಲಿರೋರೇ ಹೇಳ್ತಾಯಿದ್ರು, ಗಿಲ್ಲಿ ಓಕೆ ಅನಿಸ್ತಿತ್ತು, ಬಾಕಿ 2 ದಿವಸದಿಂದ ನಂಗೆ ಅವನೇ ಕೆಟ್ಟವನಾಗಿ ಕಾಣಿಸ್ತಿದ್ದಾನೆ, ಸುಮ್ಮನೆ ಇರೋರ್ನು ಸುಮ್ಮನೆ ಇರೋಕ್ಕೆ ಬಿಡ್ತಾ ಇಲ್ಲ ಗಿಲ್ಲಿ ಅಂತ ಹೇಳ್ತಾಯಿದ್ರು. ಬಟ್ ಏನಂದರೆ ಆ 1.5 ಅವರಲ್ಲಿ ಜನಕ್ಕೆ ನಗಿಸ್ತಾನಲ್ಲ, ಅದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದಿದೆ. ಅದನ್ನು ನಾವು ತಪ್ಪು ಅಂತ ಹೇಳ, ಜನಕ್ಕೆ ಏನು ಇಷ್ಟ ಆಗುತ್ತೋ ಅಲ್ಟಿಮೇಟ್ ಅದೇನೆ. ಬಟ್ ಒಳಗಡೆ 24 ಅವರು ನಮಗೆ ಅದೇ ಇದು ಕಾಮಿಡಿ, ಅದು ಬಿಟ್ಟು ಬೇರೆ ಜಾನರ್ ನಾನು ಗಿಲ್ಲಿನಲ್ಲಿ ನೋಡೇ ಇಲ್ಲ ಈ 2 ತಿಂಗಳಲ್ಲಿ. ಈಗ ನಾವು ಒಂಥರ ಸೈಲೆಂಟ್ ಆಗ್ತೀವಿ, ಅಥವಾ ನಮ್ದು ಇನ್ನೋಸೆನ್ಸ್ ಕಾಣುತ್ತೆ. ಎಂಥ ಜೋರಿರೋರಲ್ಲೂ ನಾವು ಇನ್ನೋಸೆನ್ಸ್ ನೋಡ್ತೀವಿ, ಕೋಪ ನೋಡ್ತೀವಿ, ಕಣ್ಣೀರು ನೋಡ್ತೀವಿ. ಮನೆಯಿಂದ ಊಟ ಬಂದಾಗ ಆ ಒಂದು ಎಮೋಷನ್ನೇ ಬೇರೆ. ಒಂದೊಂದು ಸಣ್ಣ ವಸ್ತುಗಳ ಮೇಲೆ ನಮಗೆ ಬಾಂಡಿಂಗ್ ಇರುತ್ತೆ. ಸೊ ಇದು ಯಾವುದು ನಾನು ಗಿಲ್ಲಿನಲ್ಲಿ ನೋಡಿಲ್ಲ. ನೋಡಿರೋದು ಒಂದು ಕಾಮಿಡಿ, ಇನ್ನೊಂದು ಇನ್ಹೇಲರ್ ಬರೀ ಮೂಸ್ತಾ ಇರೋದು ಯಾವಾಗಲೂ ಗಿಲ್ಲಿ, ಅದನ್ನೇ ಕಿತ್ಕೊಂಡ್ಬಿಟ್ರು. ಅದಕ್ಕೆ ಎಷ್ಟು ಅಡಿಕ್ಟ್ ಅಂದರೆ ಯಾವ ಹಿಂಗೆ ಇಲ್ಲ, ಈಗ ಏನೋಗಿಲ್ಲ ಹಿಂಗೆ ಆಡ್ತೀವಿ ಅಂದರೆ ಅವ್ನಿಗೆ ಅದೊಂಥರ ಚಟ ಅಡಿಕ್ಷನ್ನು. ಸೊ ಆ ಥರ. ಜಾನ್ವಿ ಅವರು, ಈಗ ಬಿಗ್ ಬಾಸ್ ಮನೆಯಲ್ಲಿ ಲವ್ ಟ್ರ್ಯಾಕ್ ಶುರುವಾಗಿದೆ, ಹೇಗೆ? ಇಲ್ಲ ಅನ್ಸುತ್ತೆ, ಯಾಕೋ ಈ ಸಲ ಅದೊಂದು ಮಿಸ್ಸು. ಯಾವ್ದಾದ್ರು ಮೋಸ್ಟ್ಲಿ ಅನಿಸಿಲ್ಲ ಅನ್ಸುತ್ತೆ ಯಾರಿಗೂ. ಅದು ಅಂದರೆ ನ್ಯಾಚುರಲ್ ಆಗಿ ಅನ್ನಿಸ್ಬೇಕಲ್ವ, ಆ ಟ್ರ್ಯಾಕ್ ಶುರು ಆಗಿಲ್ಲ. ಫ್ರೆಂಡ್ಶಿಪ್ ಟ್ರ್ಯಾಕ್ ಇದೆ ಅಂತ ಅನಿಸುತ್ತೆ ನನಗೆ. ರಾಶಿಕಾ ಆ್ಯಂಡ್ ಸೂರಜ್ ಒಳ್ಳೆ ಫ್ರೆಂಡ್ಸು, ತುಂಬ ಮಾತಾಡ್ತಾರೆ ಅನಿಸುತ್ತೆ. ಅದು ಬಿಟ್ಟರೆ ಈ ಸಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಧ್ರುವಂತು ಮತ್ತು ರಾಶಿಕಾ ವಿಚಾರ ಅಂತ ಬಂದಾಗ ಅವ್ರದ್ದು ಏನೋ ವಸ್ತುವನ್ನು ಇಸ್ಕೊಂಡಿದ್ರು, ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ? ಯಾವ ಕಾರಣಕ್ಕಾಗಿ ಇಸ್ಕೊಂಡಿದ್ರು, ಹಾಗೆ ಇಟ್ಕೊಂಡಿದ್ರು ಅದನ್ನ?
ಇಲ್ಲ ಅದು ಅದಕ್ಕೆ ವೀಕೆಂಡಲ್ಲೇ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಸುದೀಪ್ ಸರ್ ಕಡೆಯಿಂದನೇ ಅದು ಸಿಕ್ಕಿದೆ. ಅದಾದ್ಮೇಲೆ ಅವ್ರಿಗೂ ಅದು ಅರ್ಥ ಆಗಿದೆ ಅನ್ಸುತ್ತೆ. ಯಾವಾಗ ಇಸ್ಕೊಂಡಿದ್ರು ಏನು ಅದೇನು ನನ್ಗೆ ಗೊತ್ತಿಲ್ಲ. ವೀಕೆಂಡಲ್ಲಿ ವಿಚಾರ ಬಂದಾಗಲೇ ಅವ್ರ ವಸ್ತುಗಳು ಇವ್ರ ಹತ್ರ ಇದೆ ಅಂತ, ಮತ್ತೆ ಧ್ರುವಂತ್ ಹೇಳಿದ ಸ್ಟೇಟ್ಮೆಂಟು, ನನ್ನ ಟ್ರೈ ಮಾಡಿದ್ರು, ಆಮೇಲೆ ಅಭಿ ಟ್ರೈ ಮಾಡಿದ್ರು, ಈಗ ಸೂರಜು, ಅದೆಲ್ಲ ಒಂದಿತ್ತು. ಅದು ಬಹಳ ಸೂಕ್ಷ್ಮ ವಿಚಾರ. ಅದನ್ನ ಬಹಳ ಸೂಕ್ಷ್ಮವಾಗಿ ಮತ್ತೆ ತುಂಬಾ ಹರಿತವಾಗಿ ಹೇಗೆ ಹೇಳಬೇಕೋ ಸುದೀಪ್ ಸರೇ ಹೇಳಿದ್ದಾರೆ. ಸೊ ಆ ವಿಚಾರ ಬೇಡ ಅಂತ ಅನ್ಸುತ್ತೆ ನನಗೆ. ರಕ್ಷಿತಾ ವಿಚಾರ ಅಂತ ಬಂದಾಗ ಈಗ ರಕ್ಷಿತಾ ಕಾವ್ಯ ಮತ್ತೆ ಗೆಲ್ಲಿಗೆ ತಿರುಗಿ ಬಿದ್ದಿದ್ದಾರೆ. ಸೊ ಇದೆಲ್ಲ ನಾಟಕ ಅಂತ ಅನ್ಸುತ್ತೆ ಅಥವಾ ರಕ್ಷಿತಾ ಆಡ್ತಿದ್ದಾಳೆ ಅಂತ ಅನ್ಸುತ್ತೆ? ಅದೇ ಅವಳು ಆಟ ಆಡ್ತಾ ಇದ್ದಾಳೆ ಅಂತಾನೆ ಅನ್ಸೋದು. ಒಂದು ಅದನ್ಸುತ್ತೆ. ಇನ್ನೊಂದು ರಕ್ಷಿತಾ ಓವರ್ ಸ್ಮಾರ್ಟ್ ಇದ್ದಾಳೆ, ಅದೇನು ಎರಡೇ ಮಾತಿಲ್ಲ. ಬಟ್ ಅದ್ರ ಜೊತೆಲಿದ್ದಾಗ ಅವಳಿಗೆ ಏನಾದರೂ ಅನ್ಸಿದ್ರೆ ಅದನ್ನ ಮಾಡ್ತಾಳೆ. ಅದು ಏನು ಡ್ಯಾಮೇಜ್ ಆಗುತ್ತೋ ಏನೋ ಅದನ್ನ ಯೋಚನೆ ಮಾಡದೆ ಮಾಡ್ತಾಳೆ ಅಂತ ನನ್ಗನ್ಸುತ್ತೆ. ಯಾಕಂದರೆ ಗಿಲ್ಲಿ ಜೊತೆಗೇ ಇರ್ತಾಳೆ. ವಂಶದ ಕುಡಿ ಅಂತ ಅಂದ್ರೂ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾಳೆ. ವಂಶದ ಕುಡಿ ಅಂದ್ಕೊಂಡು ನನ್ನೇ ಇದು ಮಾಡ್ಬಿಟ್ಟಲ್ಲ ಅಂತ ಅದನ್ನು ರೇಗಿಸ್ತಾ ಇರ್ತಾನೆ. ಅವರು ಒಂದೇ ರೂಮಲ್ಲಿದ್ದಾರೆ ಅವರೆಲ್ಲ. ನಮ್ದು ವಠಾರ ಬೇರೆ, ಅವ್ರದ್ದು ವಠಾರ ಬೇರೆ, ಅವ್ರದ್ದು ದೊಡ್ಡ ವಠಾರ. ಅವರು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಬ್ರಿಗೊಬ್ರ ಮೇಲೆ ಒಪಿನಿಯನ್ ಜಾಸ್ತಿ ಕ್ರಿಯೇಟ್ ಆಗೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಜಾಸ್ತಿ ಜೊತೆಲೇ ಇದ್ದಾಗ ಅದು ಬಹುಶಃ ಗಿಲ್ಲಿದೇನೋ ಇಷ್ಟ ಆಗಿಲ್ವೇನೋ, ಅದಕ್ಕೆ ಮೋಸ್ಟ್ಲಿ ಟಾರ್ಗೆಟ್ ಮಾಡ್ತಿರ್ಬೋದು. ಸ್ವಲ್ಪ ದಿವಸದಿಂದ ಕಾವ್ಯಂಗೂ ರಕ್ಷಿತನ್ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾವುದ್ಯಾವುದೋ ವಿಚಾರಕ್ಕೆ ಅವಳು ನನ್ನ ಮೋಸ್ಟ್ಲಿ ಕಳಪೆ ಕೊಡೋದು ಅದೇನೇನೋ ಆಗಿತ್ತು ಸ್ವಲ್ಪ ದಿವಸದಿಂದ. ಬಹುಶಃ ಅದೆಲ್ಲ ಸೇರಿ ಇದು ಕಲೆಕ್ಟಿವ್ ರಿಯಾಕ್ಷನ್ ಅಂತ ನನಗನ್ಸುತ್ತೆ. ಅಲ್ಲಿ ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಅದು ಹೆಂಗಾಗುತ್ತೆ ಅಂದರೆ, ಇವ್ರನ್ನ ವಿರೋಧ ಮಾಡ್ತಿರ್ತೀವಿ, ನಾಳೆ ಅವ್ರ ಜೊತೆಗೆ ಇರ್ತೀವಿ. ಇವ್ರಿಗಿಂತ ಇವ್ರು ಸ್ವಲ್ಪ ಬೆಟರ್ ಅಂದಾಗ ನಾವು ಅಲ್ಲೇ ಮತ್ತೆ ಇದಾಗ್ತೀವಿ. ಅವ್ರ ಜೊತೆ ಜಗಳ ಆಡ್ತಿರ್ತೀವಿ, ಅವ್ರ ಜೊತೆನೇ ಮಾತಾಡ್ತೀವಿ. ಈಗ ನಾನು ಅಶ್ವಿನಿ ಧ್ರುವಂತ್ ಇದ್ದಾಗ ಧ್ರುವಂತನ್ನ ದೂರನೇ ಇಟ್ಟಿದ್ವಿ. ಈಗ ನಾನು ಬಂದಮೇಲೆ ಅಶ್ವಿನಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅದು ನಾಟಕ ಅಲ್ಲ, ಇರೋದು ಅದೇ ಮುಖಗಳು. ಇದರಲ್ಲಿ ಯಾರು ಬೆಟರ್ ಬಂದು ಮಾತಾಡ್ಸಾಗ ನಾವು ಮಾತಾಡಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ಟಾರ್ಗೆಟ್ ಅಂತ ಅಲ್ಲ, ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ. ಎಸ್ ಮೇಡಮ್, ಈಗ ಮೇನ್ ಪಾಯಿಂಟ್ ಬರಬೇಕು ನಾನು. ನಿಮ್ಮದು ಮತ್ತು ಅಶ್ವಿನಿ ಅವ್ರದ್ದು ವಿಚಾರ ಅಂತ ಬಂದಾಗ ಹೇಗೆ ಅದು ಬಾಂಡಿಂಗ್ ಬೆಳೀತಾ ಹೋಯಿತು? ನಿಮ್ಮ ಮಧ್ಯೆ ಜಗಳ ಆಗುವಂಥ ಟಾಸ್ಕ್ ಬಂದರೂ ಕೂಡ ಮತ್ತೆ ಒಂದಾಗ್ತಾ ಇದ್ರಿ. ಹೇಗೆ ಕ್ಲೋಸ್ನೆಸ್ ಹೇಗಾಯಿತು ಅಂತ? ಅದೇ ಅಷ್ಟು ಜಗಳ ಅಂತ ಬಂದರೂ ನಾವು ಒಂದಾಗ್ತಾ ಇದೀವಿ ಅಂದರೆ ಅವ್ರ ಆಸ್ತಿ ಅಂತಷ್ಟೇ ಕಾರಣ. ಇಲ್ಲ, ಏನಕ್ಕೆ ಅಂದರೆ ಅದೇ ಅಗೇನ್ ನಾನು ಏನು ಹೇಳಬೇಕು ಅಂದರೆ, ಅವ್ರನ್ನ ಹತ್ರದಿಂದ ನೋಡಿದಾಗ ನನಗೆ ಉಳ್ದ ಆ ನಾಟಕ ಆಡೋ ಮುಖವಾಡ ಹಾಕ್ಕೊಂಡಿರೋರು ಅನ್ಸಿದ್ದನ್ನ ನೇರವಾಗಿ ಹೇಳ್ದೆ ಪಾಲಿಶ್ಡ್ ವೇನಲ್ಲಿ ಹೇಳೋದು, ಶುಗರ್ ಕೋಟೆಡ್ ಆಗಿ ಹೇಳೋದು, ಅಥವಾ ಸೇಫ್ಗೆ ಮಾಡ್ಬಿಡಪ್ಪ, ಸೇಫಾಗಿ ಇದ್ಬೇಡ ಅನ್ನೋರ್ಗಿಂತ ನೇರವಾಗಿ ಹೇಳೋರೆ ನಂಗೆ ಇಷ್ಟ ಆಗುತ್ತೆ. ಹಂಗೆ ನೋಡಿದ್ರೆ ಸ್ವಲ್ಪ ಧ್ರುವಂತೆ ಬೆಟರ್ ಎಲ್ರಿಗಿಂತನೂ. ಅವ್ನು ನನ್ನ ಬಗ್ಗೆ ಮಾತಾಡಿರ್ಬೋದು, ಅಟ್ಲೀಸ್ಟ್ ಅದನ್ನಾದರೂ ಹೇಳ್ತಾನಲ್ಲ, ಅವಾಗ ಅಟ್ಲೀಸ್ಟ್ ಒಂದು ಒಪಿನಿಯನ್ ಆದರೂ ಕ್ರಿಯೇಟ್ ಆಗುತ್ತೆ ಧ್ರುವಂತ್ ಮೇಲೆ. ಇನ್ನು ಉಳಿದವ್ರು ಅವ್ರ ಮೇಲೆ ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಆ ಥರ ಸೇಫಾಗಿ ಆಡ್ತಿದ್ದಾರೆ. ಸೊ ಹಾಗೆ ಅಶ್ವಿನಿ ಅವರು ಅಷ್ಟೇ ನೇರವಾಗಿ ಹೇಳೋರು. ನನಗೂ ಅವ್ರಿಗೂ ಜಗಳಾಗ್ತಾಯಿತ್ತು ದೂರ ಇದ್ದಾಗ. ಅಂದರೆ ನಾನು ಎಲ್ಲನೂ ಅಶ್ವಿನಿ ಅವ್ರದ್ದು ಒಪ್ತೀನಿ ಅಂತ ಅಲ್ಲ, ಅವ್ರು 100% ಅಂತನೂ ಅಲ್ಲ. ಬಟ್ ಅದರ ಆಚೆಗೆ ಬಿಗ್ ಬಾಸ್ ಒಂದು 3 ದಿನ ಕ್ಲೋಸ್ ಆದಾಗ ನಾವೆಲ್ಲ ಒಂದು ಕಡೆ ಇದ್ವಿ. ಅವಾಗೇನು ಯಾವ ಮೈಕು ಇರಲಿಲ್ಲ, ತುಂಬ ವಿಚಾರ ಮಾತಾಡ್ತಾ ಇದ್ವಿ. ಪರ್ಸ್ನಲ್ ಲೈಫಿಂದ ಹಿಡಿದು ಎಲ್ಲ ರಾತ್ರಿ ಇಡೀ ಕುತ್ಕೊಂಡು ಮಾತಾಡ್ಬಿಟ್ಟಿದ್ವಿ. ಸೊ ಅವಾಗ ಎಲ್ಲಿ ಅನ್ಸಿದ ಒಂದು ಅಭಿಪ್ರಾಯ ಅನ್ನೋದೊಂದು ಸಣ್ಣ ಮಟ್ಟಿಗೆ ಬರುತ್ತೆ. ಅದು ಪೂರ್ತಿಯಾಗಲ್ಲ ಅಂದ್ರೂ ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಮೆಚೋರ್ಡ್, ಮತ್ತು ನಾವು ಹೇಳಿದ ವಿಷಯ ಅವರಲ್ಲೇ ಉಳಿಯುತ್ತೆ. ನಾನು ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವರು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮತ್ತು ಎಲ್ಲೂ ನಾವು ಒಬ್ರನ್ನೊಬ್ರು ಡಾಮಿನೇಟ್ ಮಾಡಲ್ಲ, ಒಬ್ರನ್ನೊಬ್ರು ಆಟಕ್ಕೆ ಅದು ತೊಂದರೆ ಆಗಲ್ಲ. ಈಗ ನಾವು ಧ್ರುವಂತನ ದೂರ ಮಾಡಿದ್ರೆ ಅವ್ನು ಡಾಮಿನೇಟ್ ಮಾಡೋಕ್ಕೆ ಬಂದ, ನಾವು 3 ಜನ ಅಲ್ಲಿ ಯಾರನ್ನೋ ಮಾತಾಡಿಸ್ಬಿಟ್ರೆ ಅದೇ ಆಗಲ್ಲ. ಇಲ್ಲಿ ಮಾತಾಡೋದು, ಅಲ್ಲಿ ಹೋಗಿ ಚಪಾತಿ ಮಾಡಿಕೊಡೋದು ಅಂತ. ಏನು ಚಪಾತಿ ಮಾಡಿಕೊಡ್ಲೇಬೇಕಲ್ಲ ಮನೆ ಅಂತ ಅಂದಾಗ, ಹಾಗೆ ಯಾರೂ ಹೇರಬಾರ್ದು, ನೀವು ಹಿಂಗೆ ಇರಿ ಹಾಗೆ ಇರಿ ಅಂತ. ಅದನ್ನು ನಾವು ಒಬ್ರನ್ನೊಬ್ರು ಮಾಡ್ತಾ ಇರಲಿಲ್ಲ. ನನ್ನ ಆಟ ನಾನು ಆಡ್ತಿದ್ದೆ, ನಾನು ನಾಮಿನೇಟ್ ಮಾಡ್ತಾ ಇದ್ದಿದ್ದೆ ಬೇರೆಯವ್ರನ್ನ, ಅವ್ರು ನಾಮಿನೇಟ್ ಮಾಡ್ತಾ ಇದ್ದಿದ್ದೆ ಬೇರೆಯವ್ರನ್ನ. ನನಗೆ ರಾಶಿಕಾ, ರಿಷಾ, ರಕ್ಷಿತಾ ಯಾರೂ ಆಗ್ತಾ ಇರಲಿಲ್ಲ. ಕೊನೆಗೆ ಅವ್ರು ರಾಶಿಕಾ ಜೊತೆನೂ ಚೆನ್ನಾಗಿದ್ರು, ರಿಷಾ ಜೊತೆನೂ ಚೆನ್ನಾಗಿದ್ರು. ಇನ್ಫ್ಯಾಕ್ಟ್ ನಾನು ರಿಷನ್ ಮಾತಾಡಿಸ್ತಾ ಇರಲಿಲ್ಲ, ಅವ್ರು ಮಾತಾಡಿಸ್ತಾ ಇದ್ರು. ಈಗ ಸುದೀಪ್ ಸರ್ ಪದೇ ಒಂದು ಶನಿವಾರ ಬಂದರೆ ಸಾಕು ನಿಮಗೆ ರುಬ್ಬುವಂಥ ಕಾರ್ಯಕ್ರಮ ಇತ್ತಂತ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಪ್ರತಿ ಸಲ ಬಯಸ್ಕೋತಿದ್ರಿ ಇಬ್ರು, ಆದ್ರೂ ಅದೇ ತಪ್ಪುಗಳನ್ನು ಮಾಡ್ತಾ ಇದ್ರಿ. ಅಂದರೆ ಆ ಮೂಮೆಂಟಲ್ಲಿ ಏನು ಅನ್ನಿಸ್ತಾ ಇತ್ತು? ಯಾಕೆ ಪದೇ ರಿಪೀಟ್ ಆಗ್ತಾ ಇತ್ತು ಅದು ತಪ್ಪುಗಳು? ಮತ್ತು ನೀವು ಸೀಕ್ರೆಟ್ ರೂಮಲ್ಲಿ ಅಲ್ಲಿ ಮಾತಾಡ್ಕೊಂಡಿದ್ರು ಕೂಡ ದೂರ ಆಗಬೇಕು ಅಂತ ಮಾತಾಡ್ತೀರಿ, ಆಮೇಲೆ ಅದು ವೈರಲ್ ಆಗಿಬಿಡುತ್ತೆ. ಅದೇ ಇದೇ ಪ್ರಾಬ್ಲಮ್. ನಾವು ನಗೋ ಜಾಗದಲ್ಲಿ ನಗ್ತಾ ಇರಲಿಲ್ಲ, ನಗ್ದಿರೋ ಜಾಗದಲ್ಲೆಲ್ಲ ನಗ್ತಾ ಇದ್ವಿ, ಅದಕ್ಕೆ ಚೆನ್ನಾಗಿ ಬಯಸ್ಕೋತಾ ಇದ್ವಿ. ಇಲ್ಲ, ಅದು ಗೆಜ್ಜೆದಾದ್ಮೇಲೆ ಓಕೆ ಸ್ವಲ್ಪ ಸರಿಪಡಿಸ್ಕೊಂಡ್ವಿ, ಹೋದ್ವಿ. ಮುಗಿದ್ಮೇಲೆ ಕೆಲವು ಸಲ ಹೆಂಗಂದರೆ ಅದು ನಮ್ಮನ್ನೇ ಹುಡ್ಕೊಂಬರ್ತಾಯಿತ್ತು. ಈವನ್ ಸುದಿ ಅವ್ರು ಏನೋ ಒಂದು ಹೇಳ್ತಾರೆ, ಅದು ಅವ್ರಿಗೆ ಆ ಪದದ ಅರ್ಥ ಗೊತ್ತಾಗಲ್ಲ. ನಾನು ಹೇಳ್ತೀನಿ ಬಟ್ ಸೀರಿಯಸ್ ಆಗಿ ಹೇಳ್ಬೇಕಿತ್ತು. ಬಟ್ ಸಿದ್ದಿ ಜೋಕ್ ಜಾಸ್ತಿ ಅಲ್ವಾ, ಸಾರಿ ಕೇಳಿ ಅಂತ ಕರ್ಕೊಂಡು ಹೋಗ್ತೀವಿ. ಅಲ್ಲಿ
ಓಕೆ ಎಲ್ಲರ ಸಮ್ಮುಖದಲ್ಲಿ ಹಿರಿಯರಲ್ಲಿ ಓಕೆನಮ್ಮ ಅವ್ರು ಸರ್ಕ್ಯಾಸ್ಟಿಕ್ ಆಗಿ ಕೇಳ್ತಾರೆ. ನಾವು ಒಬ್ರನ್ನ ಜುಟ್ಟಿಟ್ಕೊಂಡು ಹಿಂಗೆ ಕೇಳು ಸೀರಿಯಸ್ ಆಗಂತೂ ನಾವು ಹೇಳೋಕ್ಕಾಗಲ್ಲ. ಅಂದರೆ ಅದೇ ಅಗೇನ್ ನಾವು ಹೇರೋಕ್ಕಾಗಲ್ಲ. ಸಾರಿ ಕೇಳಿ ಅಂತ ಹೇಳ್ಬೋದು, ಹಿಂಗೆ ಕೇಳಿ ಅಂದರೆ ಅವ್ರು ಸರ್ಕ್ಯಾಸಮ್ ಆ್ಯಂಗಲಲ್ಲಿ ಹೇಳ್ತಾರೆ. ನೀವೆಲ್ಲ ಇದ್ದು ಏನು ಮಾಡ್ತಾ ಇದ್ರಿ ಅದಕ್ಕೂ ನಾವು ಬಯಸ್ಕೊತಾ ಇದ್ವಿ ಅವಾಗ. ಅಯ್ಯೋ ದೇವ್ರೆ, ಇಲ್ಲಿ ಈ ಒಂದು ಸ್ಟ್ಯಾಂಡ್ ತಗೊಂಡು ಅವ್ರು ಹೇಳಿರೋ ತಪ್ಪು ಅಂತೆಲ್ಲ ಹೇಳಿನೂ ಅದನ್ನು ಅವರೆಲ್ಲೋ ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಸಾರಿ ಕೇಳಿದಾಗ ಮತ್ತೆ ನೀವು 3 ಜನ ಕೂತಿದ್ರಲ್ಲ ನೀವೇನು ಮಾಡ್ತಿದ್ರಿ ಅನ್ನೋ ಥರ ನಮ್ಮ ಬುಡಕ್ಕೆ ಬರೋದು ಅದು ಯಾವಾಗ್ಲೂ. ಸೊ ಅದಾಯಿತು. ಅದಾದಮೇಲೆ ರಘು ಅವರ ಮತ್ತು ಅಶ್ವಿನಿ ಅವ್ರ ಜಗಳ. ಅಲ್ಲಿ ಅವರು ಫುಲ್ ಸೈಲೆಂಟ್ ಆಗಿರ್ಬೇಕಂತಿದ್ದವರು ಫುಲ್ ಟ್ರಿಗರ್ ಆಯಿತು. ಬಟ್ ನಾನು ಅವ್ರಿಗೆ ಈಗ ನೋಡಿ ನನಗೆ ನಾಟಕ ಬರಲ್ಲ. ಓಕೆ ನಮ್ಮ ಫ್ರೆಂಡ್ಶಿಪ್ಪು ದೊಡ್ಡದಾಗ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ನೀವು ಊಟ ಮಾಡಿಲ್ಲ ಅಂದರೆ ನಾನು ಮಾಡಲ್ಲ ಆ ಥರ ಎಲ್ಲ ನಾನು ಚೆನ್ನಾಗಿ ತಿಂದೆ. ಹೇಳಿದೆ ಊಟ ಮಾಡಿ ಅಂತ. ನಾನು ತುಂಬ ಇದು ಮಾಡೋಕ್ಕಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇಷ್ಟು ಹಠ ಮಾಡಿ ಅದು ಅವ್ರ ಆಟದ ಒಂದು ರೀತಿ ಇರ್ಬೋದು. ನಾನು ಊಟ ಬಿಟ್ಟು ಏನೋ ಅಂದರೆ ದೊಡ್ಡದಾಗತ್ತೆ ಅಂತ ಗೊತ್ತವರಿಗೆ. ಸೊ ಅವ್ರು ಆಟ ಆಡ್ತಾ ಇರ್ಬೋದೇನೋ ಆ ಥರ. ನಾನು ಯಾಕೆ ತುಂಬ ಫೋರ್ಸ್ ಮಾಡಲಿ? ಕೇಳಿದೆ ಕ್ಯಾಪ್ಟನ್ ಹೇಳಿ ನೋಡಿ ರಘು ಅವರೇ, ನೀವು ಜಗಳಾಡಿರೋದು ಕಂಟೆಸ್ಟೆಂಟ್ ಆಗಿ, ಒಬ್ಬ ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಕೆಲಸಗಳನ್ನ ಆಗು ಹೋಗೋಣ ಹೇಗೆ ನೋಡ್ಕೋತೀರಾ? ಒಬ್ರು ಕಂಟೆಸ್ಟೆಂಟ್ ಊಟ ಮಾಡಿಲ್ಲ ಅಂತ ಊಟ ಮಾಡಿ ಅಂತ ಹೋಗಿ ಕೇಳಿ. ನಾನೇನು ಸಾರಿ ಕೇಳಿ ಅಂತ ಏನು ಹೇಳಿರಲಿಲ್ಲ. ಸೊ ಆ ಪ್ರಯತ್ನನೂ ಮಾಡಿದೆ, ಅದು ಯಾವುದೂ ಆಗಲಿಲ್ಲ. ನಾನು ಇನ್ನೇನು ಮಾಡಲಿ, ನಾನು ಊಟ ಬಿಡ್ತೀನಿ, ನೀವು ಮಾಡಿಲ್ಲ ನಾವು ಮಾಡಲ್ಲ. ನಾನು ಅಷ್ಟೇನು ಚೈಲ್ಡೇನಲ್ಲ, ಅಥವಾ ಮತ್ತೆ ಅಷ್ಟು ನಾಟಕ ಅಂತೂ ನನಗೆ ಬರೋದೇ ಇಲ್ಲ. ನಾನು ಊಟ ಮಾಡಿದೆ, ಇದು ಮಾಡಿದೆ. ಸೊ ಅದು ಏನಾಯಿತು, ಅದು ದೊಡ್ಡದಾಯಿತು, ಅದನ್ನು ಬೈಸ್ಕೊಂಡ್ರು. ಆವಾಗೂ ನನಗೇನಂದರೆ ನೀವು ಓಕೆ ಕೇಳ್ಬಿಟ್ಟು ನೀವೇ ದೊಡ್ಡವರಾಗ್ಬಿಡ್ರಿ ಅಂತ ಹೇಳ್ತಿದ್ರಲ್ಲ ಜಾನ್ವಿ, ನೀವು ಅದನ್ನು ಎಲ್ಲೂ ನೀವು ಆರ್ಸಕ್ಕೆ ಟ್ರೈ ಮಾಡಿರಲಿಲ್ಲ, ಅದನ್ನ ಹತ್ಸಕ್ಕೆ ಟ್ರೈ ಮಾಡಿದ್ರಿ ಅಂದರು. ನಂಗೆ ಗೊತ್ತೇ ಆಗಿಲ್ಲ. ನಾನು ಯಾವಾಗ ಆ ಜಗಳ ದೊಡ್ಡದಾಗಲಿ ಅಂತ ನಾನು ಬಯಸೇ ಇಲ್ಲ. ಅವ್ರಿಗೂ ಹೇಳೋ ಅಷ್ಟು ಹೇಳ್ಬೋದು. ಸಣ್ಣ ಮಕ್ಕಳಲ್ಲ ಅಲ್ವಾ, ಬಿಟ್ಬಿಡಿ, ನೀವು ಹೋಗಿ ಸಾರಿ ಕೇಳಿ ಅಂತ ನಾನು ಹೇಳೋಕ್ಕಲ್ಲ. ಅದು ಅವರ ಆಟ. ಊಟ ಮಾಡಿ ಅಂತ ತುಂಬ ಕನ್ಸರ್ನಿಂದ ಹೇಳ್ಬೋದು. ಇನ್ನೂ ಇಲ್ಲ ಹಠ ಮಾಡ್ತೀನಿ, ನಾನು ಮಾಡಲ್ಲ, ಬುದ್ಧಿ ಕಲಿಸ್ಬೇಕಾ, ಅದು ಅವ್ರ ಆಟ ಆಗಿರ್ಬೋದು, ಹೈಲೈಟ್ ಆಗುತ್ತೆ ಅಂತ ಗೊತ್ತು. ಸೊ ನಾನು ಯಾರಿಗೂ ಏನೋ ನಾನು ತಡಿಯಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಅದು ಏನೋ ನಂಬುಡಿಕೆ ಬರ್ತಿತ್ತಷ್ಟೇ. ಇನ್ನೊಂದು, ಅಶ್ವಿನಿ ಅವರ ಶ್ರೀಮಂತಿಕೆ ಆಸ್ತಿ ಹಣ ನೋಡಿ ಫ್ರೆಂಡ್ಶಿಪ್ಪನ್ನು ಜಾನ್ವಿ ಅವರು ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ ಮುಗಿದಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಅಶ್ವಿನಿ ಅವರು ಅವರ ಆಸ್ತಿ ಕಾರಣ ಅನ್ನೋದು. ಅದೇ ಇವಾಗೆಲ್ಲ ವಿಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸೈನ್ ಹಾಕ್ಸ್ಕೊಳ್ಳೋದೆ ನನ್ನ ಹೆಸರಿಗೆ. ಅದು ತುಂಬ ರಿಡಿಕ್ಯುಲಸ್ ಅನಿಸುತ್ತೆ ಇವರೇ. ಆ ಧ್ರುವಂತನ ಕೆಟ್ಟ ಮನಸ್ಥಿತಿ ಇದರಿಂದ ಗೊತ್ತಾಗುತ್ತೆ. ನನಗಿರೋದೇ 2 ಫ್ರೆಂಡ್ಸು, ವೆಂಕಟೇಶ್ ಆ್ಯಂಡ್ ನವ್ಯ. ಅವರ ಹೃದಯ ಶ್ರೀಮಂತಿಕೆ ನೋಡಿ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವ ಶ್ರೀಮಂತರು ಕಾಂಟ್ಯಾಕ್ಟಲ್ಲೂ ಇಲ್ಲ. ನನಗೊಂದು ಸ್ವಾಭಿಮಾನನೇ ಮುಖ್ಯ. ಸಣ್ಣದಿದ್ದಾದರೂ ನಾನು ಫೋನೇ ಎತ್ತಲ್ಲ, ಯಾರೇ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ. ಸ್ವಾಭಿಮಾನ, ಆತ್ಮಗೌರವನ ಮೀರಿ ಯಾರೂ ಇದು ಮಾಡೋಕ್ಕಾಗಲ್ಲ. ಸೊ ಅವನ ಒಂದು ಕೆಟ್ಟ ಮನಸ್ಥಿತಿ ಅದರಿಂದ ಗೊತ್ತಾಗುತ್ತೆ. ಸೊ ಈ ಥರನೂ ಒಬ್ಬರು ಥಿಂಕ್ ಮಾಡ್ತಾರೆ ಒಳಗಡೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗುತ್ತೆ. ನಾನು ನಂಬ್ಕೊಂಡಿರೋದು ನನ್ನ ದುಡಿಮೆನ. ಸೊ ಅದಕ್ಕೆ ಒಂದು ಮಾತು ಬರುತ್ತೆ, ನೀವು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಸೊ ಅಷ್ಟು ದುಡ್ಡು ಅಂದರೆ ನಾನು ದುಡ್ಡೇ ಟಾರ್ಗೆಟ್ ಮಾಡ್ತಾ ಇದ್ದೆ. ಯಾಕೆ? ನನ್ನ ಫೇಮ್ಗೋಸ್ಕರ. ಇಲ್ಲಿಂದ ನನಗೇನು ಭಾಳ ದುಡ್ಡು ನಾವು ಏನು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ಬರ್ತೀವಿ. ಬಿಗ್ ಬಾಸ್ ಯಾಕೆ ಬೇಕಾಗಿತ್ತು? ಬಿಗ್ ಬಾಸ್ ಹೌದು, ಜನರ ಪ್ರೀತಿ ಗಳಿಸೋದಕ್ಕೆ. ಓಕೆ, ಈಗ ನೋಡಿ ನಾನು ಆಚೆ ಬಂದಮೇಲೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ನೀವು ಡಿಸರ್ವಿಂಗ್ ಕಂಟೆಸ್ಟೆಂಟು, ಟಾಪ್ 5 ಇರೋದಕ್ಕೆ ನೀವು ಇರಬೇಕಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರಿ, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರಿ, ಎಷ್ಟು ಮೆಸೇಜಸ್ ಬರ್ತಾ ಇದೆ ಗೊತ್ತಾ? ಆ ಪ್ರೀತಿ ನನಗೆ ಬೇಕಾಗಿತ್ತು. ನನಗೇನಂದರೆ ದುಡ್ಡಿನ ಹುಚ್ಚಿಲ್ಲ, ನನಗೆ ಸ್ವಲ್ಪ ಒಂದು ಫೇಮು, ಜನಮನ್ನಣೆ ಹುಚ್ಚು ಜಾಸ್ತಿ ಇದೆ. ನನಗೆ 14-15 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ ನಾನು. ಸೊ ಇವತ್ತಿಗೂ ಅದನ್ನು ನಾನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಕೆಲಸದ ಮೇಲೆ ನನಗಿರೋ ಶ್ರದ್ಧೆ. ಸೊ ಹಾಗಾಗಿ ಬಿಗ್ ಬಾಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಖುಷಿ ಇದೆ, ಬಟ್ ಬೇಗ ವಾಪಸ್ ಬಂದಿದ್ದು ಬೇಜಾರಿದೆ ಅನ್ನೋದು ಬಿಟ್ಟರೆ, ಜನ ಕೊಡ್ತಾ ಇರೋ ಪ್ರೀತಿಗೆ ನನಗೆ ಮನಸ್ಸು ತುಂಬಿ ಬರುತ್ತೆ. ಯಾಕಂದರೆ ಎಷ್ಟು ಎಲ್ಲ ಕಮೆಂಟ್ಸಲ್ಲಿ 99% ಜಾಹ್ನವಿ ಎಲಿಮಿನೇಟೆಡ್ ಅಂದಾಗ ನಾಟ್ ಫೇರ್, ಇದು ಫೇರ್ ಎವಿಕ್ಷನ್ ಅಲ್ಲೇ ಅಲ್ಲ ಅಂತೆಲ್ಲ ಮಾತಾಡ್ತಾರಲ್ಲ, ಅದಕ್ಕೋಸ್ಕರನೇ ಬಿಗ್ ಬಾಸ್ ಅಷ್ಟೇ. ಜಾನ್ವಿ ಅವರು ಹೊಸ ಜೀವನವನ್ನು ಆರಂಭ ಮಾಡ್ತಾರ? ಮತ್ತೆ 2ನೇ ಮದುವೆ ಆ ಥರ ಯೋಚನೆ ಏನಾದರೂ? ಇಲ್ಲ ಆ ಥರ ಆಲೋಚನೆ ಅಂತೂ ನನಗೆ ಇಲ್ಲವೇ ಇಲ್ಲ. ನಾನು ಆಗೋದೂ ಇಲ್ಲ. ಯಾಕಂದರೆ ನನಗೆ ಅದರಿಂದ ನನಗೇನೋ ಲೈಫಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಥರ ಅನಿಸಲ್ಲ. ಇನ್ನೊಂದು, ನನಗೆ ನನ್ನ ಮಗ ಇದ್ದಾನೆ, ಅವನ ಜೊತೆ ನಾನು ಚೆನ್ನಾಗಿದ್ರೆ ನನಗೆ ಅದೇ ಖುಷಿ. ಇನ್ಯಾರೋ ಒಬ್ಬ ಪರ್ಸನ್ ನನ್ನ ಲೈಫಲ್ಲಿ ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ಅನಿಸೋದೂ ಇಲ್ಲ. ನನಗೆ ಪ್ರಿಯಾರಿಟಿನೇ ನನ್ನ ಫ್ಯಾಮಿಲಿ. ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು, ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಮುಂದೆ ನಾನು ಅಷ್ಟೇ, ನಾನು ಎಲ್ಲೋ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ನ ಕರಿಯರ್ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಥರನೇ ನನ್ನ ಮನೇಲಿದ್ದಾಗ ಆಲೋಚನೆ ಬರ್ತಾಯಿದೆ. ಇದು ಹೋದರೆ ಇನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದಪ್ಪ, ಮನೇಲೇ ಆ ಥರ ಫೀಲ್ ಆಗುತ್ತೆ ಬಿಗ್ ಬಾಸ್ ಮನೇಲಿದ್ದಾಗ. 2 ತಿಂಗಳಂದರೆ ಅದು ತುಂಬ ದೊಡ್ಡದು. 1 ನಿಮಿಷ ಬಿಟ್ಟಿರ್ತಾ ಇರಲಿಲ್ಲ ನಾನು ಅವನನ್ನು.
ಸೊ ಅವರೇ ಅಮ್ಮ, ಮಗ, ಅಣ್ಣ, ನನ್ನ ಫ್ರೆಂಡ್ಸು, ಅಷ್ಟೇ ನನ್ನ ಲೈಫ್. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಯಾವಾಗಲೂ ಬಿಗ್ ಬಾಸ್ ಮನೆ ಅಂತ ಬಂದಾಗ ನೀವು ನೋಡೋಕ್ಕೆ ನೀವು ಯಾವ ರೀತಿ ಡ್ರೆಸ್ ಹಾಕ್ತೀರಿ, ಹೇಗೆ ಕಾಣ್ತೀರಿ ಅನ್ನೋದು ಒಂದು ಕುತೂಹಲ ಇರುವಂಥದ್ದು. ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ನಿಮ್ಮ ಡ್ರೆಸ್ಗೆ ಎಷ್ಟು ಖರ್ಚು ಮಾಡಿದ್ರಿ? ಅಂದರೆ ಪಿ ಆರು ಕಾಸ್ಟ್ಯೂಮ್ ಎಲ್ಲ ಸೇರಿ 4 ಲ್ಯಾಕ್ ಹತ್ತತ್ರ ಆಯಿತು. ಅದಿತ್ತು, ಯಾಕಂದರೆ ನೋಡಿ ಇವಾಗ ನೀವೆಲ್ಲ ಪ್ರಶ್ನೆ ಕೇಳ್ತಿದ್ದೀರಾ, ಎಲ್ಲರೂ ನನ್ನ ಡ್ರೆಸ್ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಎಲ್ಲರೂ ಅಡ್ರೆಸ್ ಇಸ್ಕೊಳ್ತಾ ಇದ್ದಾರೆ, ನೀವು ಇವತ್ತೇನು ಡ್ರೆಸ್ ಹಾಕ್ತೀರಾ ಅಂತ ನಮಗೆ ಕ್ಯೂರಿಯಾಸಿಟಿ ಇತ್ತು ಅಂತ ಹೇಳ್ತಾಯಿದ್ರು. ಈವನ್ ಸುದೀಪ್ ಸರ್ ಕೂಡ ಅದು ಮೋಸ್ಟ್ಲಿ ಎಡಿಟ್ ಆಗಿತ್ತು ಅನಿಸುತ್ತೆ. ಏನ್ರಿ ಒಂದ್ಸಲ ಸ್ಪೈಡರ್ ಮ್ಯಾನು, ಇನ್ನೊಂದ್ಸಲ ಸಿಂಡ್ರೆಲ್ಲ, ಒಂಥರ ಆ ಡ್ರೆಸ್ಸು ಈ ಡ್ರೆಸ್ಸು, ಎಲ್ಲಿ ಇಷ್ಟೊಂದು ಬಟ್ಟೆ ಎಲ್ಲಿ ಅಂತ ಸರ್ರೇ ಕೇಳಿದ್ರು. ನಂಗೆ ಅದು ಸಖತ್ ಖುಷಿ ಆಗೋಯ್ತು. ಯಾವಾಗಲೂ ನನ್ನ ಕಾಸ್ಟ್ಯೂಮ್ ಬಗ್ಗೆ ಅಂತ ಹೇಳೋರು, ಏನ್ರಿ ಅದು ಡ್ರೆಸ್ ಅನ್ನೋರು, ಏನ್ರಿ ಅದು ತಲೆ ಮೇಲೆ ಅನ್ನೋರು. ಒಂದು ಎಸ್ ಆರ್ ನೋ ಕ್ವೆಶನಲ್ಲೂ ಅಷ್ಟೇ ಒಂದ್ಸಲ, ಅಂದರೆ ಎಸ್ ಆರ್ ನೋ ಕ್ವೆಶನಲ್ಲ, ಏನೋ ಒಂದು ಆಟ ಆಡಿಸ್ತಾ ಇದ್ರಿ, ಮನೆಯಲ್ಲಿ ಎಷ್ಟು ಇದಿದೆ, ಅದೆಷ್ಟಿದೆ, ಇದೆಷ್ಟು ಸರ ಇದೆ ಅಂತ, ಅಂದರೆ ಗೋಡೆಗಳಲ್ಲಿ ಎಷ್ಟು, ಆ ಥರ ಇದ್ದಾಗ ಜಾನ್ವಿ ಹತ್ರ ಎಷ್ಟು ಇಯರಿಂಗ್ಸ್ ಇದೆ ಅಂತ ಅಂದರೆ ಸರು ಹೇಳ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂದಾಗ ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಅದ್ರ ಬಗ್ಗೆ ಒಳ್ಳೆ ಟಾಕ್ ಆಗಿದೆ. ಎಲ್ಲ ಕ್ರೆಡಿಟನ್ನು ನನ್ನ ಫ್ರೆಂಡ್ ನವ್ಯಂಗೆ ಕೊಡ್ತೀನಿ. ಪ್ರತಿ ಸಲ ಇಡೀ ಬೆಂಗಳೂರು ಸುತ್ತಿ 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 ನನಗೆ ತುಂಬ ಒಳ್ಳೆ ಕಾಸ್ಟ್ಯೂಮ್ಸು, ಇಯರಿಂಗ್ಸು ಕಳಿಸಿದ್ಲು. ಮನೆ ಒಳಗಡೆನೂ ಎಲ್ಲ ಹೇಳ್ತಾಯಿದ್ರು, ನೀವು ನೆಕ್ಸ್ಟ್ ಶಾಪಿಂಗ್ ಹೋದರೆ ನಿಮ್ಮ ಜೊತೆನೇ ಬರಬೇಕು, ಸಖತ್ತಾಗಿದೆ, ನಾವು ಹಾಕ್ಕೊಂಡ್ರೆ ನಮ್ಗೆ ಅಷ್ಟು ಸೂಟ್ ಆಗೋಲ್ಲ, ನಿಮ್ಮದು ಇಯರಿಂಗ್ಸು, ನಿಮ್ಮ ಕಾಸ್ಟ್ಯೂಮು ತುಂಬ ಚೆನ್ನಾಗಿದೆ, ವೀಕೆಂಡಲ್ಲೂ ಅಷ್ಟೇ ಚೆನ್ನಾಗಿದೆ, ವೀಕ್ ಡೇಸ್ ಡ್ರೆಸ್ಸಸ್ಸೇನೆ ವೀಕೆಂಡ್ ಥರ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಮತ್ತು ಎಲ್ಲ ನನ್ನ ಡಿಸೈನರ್ಸು, ಲಕ್ಷ್ಮೀ ಕೃಷ್ಣ ಅವರು, ಮತ್ತು ಕ್ಲಾಸಿಕ್ ರೆಂಟ್ ಹೌಸು, ಆಮೇಲೆ ನಮ್ಮ ಮಾನಸ ಅವರು, ಯಾವ್ದು ಬೇಬಿ ಅದು, ಅಲ್ಲ ಮಾನಸ ಅವ್ರದ್ದು ಯಾವ್ದು ಹೇಳು ವಸ್ತು, ಹಾಂ, ಇಷ್ಟಾಬಾಯಿ ಮಾನಸ ಅಂತ ಮಾನಸ ಅವರು, ಮತ್ತು ನಿಧಿ ಆಂತರ್ಯ ಅವ್ರದ್ದು ಸ್ಟುಡಿಯೋ ಹೆಸರು. ಸೊ ಇವರೆಲ್ಲರೂ ನನಗೆ ಡ್ರೆಸ್ ಕಳಿಸ್ತಾ ಇದ್ರು. ಸೊ ಎಲ್ರಿಗೂ ಕ್ರೆಡಿಟ್ ಹೋಗಬೇಕು. ಮೇಡಮ್, ಇನ್ನೊಂದು, ಜಾನ್ವಿ ಅವರು ಆರಂಭದಲ್ಲಿ ಆ್ಯಂಕರ್ ಆಗಿ, ತದನಂತರ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ನಡೆದು, ಅದಾದ ನಂತರ ಮತ್ತೆ ರಿಯಾಲಿಟಿ ಶೋ ಕಂಬ್ಯಾಕ್ ಮಾಡಿ, ಈಗ ಬಿಗ್ ಬಾಸ್ ಮನೆ, ಈ ಜರ್ನಿ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ. ಬಟ್ ಎಲ್ಲ ಒಂದು ಸ್ಟೆಪ್ಪಲ್ಲೂ ತುಂಬ ಸ್ಟ್ರಗಲ್ ಅಂತೂ ಇದೆ. ಯಾವುದು ನನಗೆ ಈಸಿಯಾಗಿ ಸಿಗಲ್ಲ. ಮೋಸ್ಟ್ಲಿ ನಮ್ಮ ಜಾತಕನೇ ಹಾಗಿದೆ ಏನೋ. ಯಾವುದು ಈಸಿಯಾಗಿ ಸಿಗಲ್ಲ. ನೋಡಿ, ಇಲ್ಲಿ ನಾನು ಇಷ್ಟು ಕಷ್ಟಪಟ್ಟು ಆಡಿದ್ರೂ ಬೇಗ ಬಂದೆ. ಅಂದರೆ ನಮಗೆಲ್ಲೋ ಒಂದು ಫೇಮು ದುತ್ತಂತ ಮೇಲೆ ನಮ್ಗೆ ಆ ಕೇಪಬಿಲಿಟಿ ಇದೆ, ಸ್ಟ್ರಗಲ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ತುಂಬ ಆ್ಯಂಬಿಷಿಯಸ್. ಆದರೂ ಎಲ್ಲೋ ನಮಗೆ ಸ್ಟೆಪ್ ಬೈ ಸ್ಟೆಪ್ಪೇ ಸಿಗ್ತಾ ಇದೆ. ಬಹುಶಃ ಸ್ಟೆಪ್ ಬೈ ಸ್ಟೆಪ್ ಸಿಗೋದು ತುಂಬ ಜೀವನ ಪರ್ಯಂತ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಖುಷಿ ಇದೆ. ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ ಅಂದರೂ ಒಂದು 60% ಅಂತೂ ನಾನು ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ನನಗಿನ್ನೂ ಬೇರೆ ಬೇರೆ ಆಸೆಗಳು ತುಂಬ ಇದೆ, ಅದಕ್ಕೆ ಪ್ರಯತ್ನಗಳು ನಡೀತಾ ಇರುತ್ತೆ. ಬಟ್ ಎಲ್ಲ ಕೂಡಿ ಬರಬೇಕು ಅನಿಸುತ್ತೆ ಟೈಮು. ನನಗಿನ್ನೂ ತುಂಬ ಕೆಲಸ ಮಾಡಬೇಕು, ಏನೇನೋ ಮಾಡಬೇಕು ಅನ್ನೋದು ಆಸೆ ಇದೆ. ದೇವರ ಇಚ್ಛೆ ಇದ್ದರೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಅನಿಸುತ್ತೆ. ಸೊ ಆ್ಯಂಕರಿಂಗ್, ಅದಾದಮೇಲೆ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಆಗೋದು, ಅದಾದಮೇಲೆ ಇವಾಗ ರಿಯಾಲಿಟಿ ಶೋ. ಸೊ ನಾನು ಗಿವ್ ಅಪ್ ಮಾಡಲ್ಲ ಲೈಫಲ್ಲಿ ಯಾವುದನ್ನು. ಈಗ ಎಷ್ಟು ಸಿನಿಮಾಗಳು ಪೆಂಡಿಂಗ್ ಇದ್ದಾವೆ? ಯಾವ ಸಿನಿಮಾಗಳು ಒಪ್ಪಿದೆ? ಎಷ್ಟು ಆಫರ್ ಬಂದಿದೆ? ಆ ಥರ ಏನಿಲ್ಲ. ಒಂದು ಸಿನಿಮಾ ನಂದು ಆಲ್ರೆಡಿ ಸಾಂಗ್ ಶೂಟ್ ಆಗಿತ್ತು. ಈಗ ಅದು ಉಳಿದಿದ್ದು ಶೂಟು ಮಾಡಬೇಕು, ಅದ್ರದ್ದೊಂದು ಪೆಂಡಿಂಗ್ ಇದೆ ಅಷ್ಟೇ. ಅದಾದಮೇಲೆ ತುಂಬ ಮೆಸೇಜಸ್ ಅದು ಇದು ಬರ್ತಾ ಇದೆ. ನಾನು 1-2 ದಿನ ಯಾವುದೂ ರೆಸ್ಪಾಂಡ್ ಮಾಡಿಲ್ಲ. ಅಂದರೆ ಅದೇ ಒಂದು ಹ್ಯಾಂಗ್ ಓವರ್ ಇರ್ತಿದ್ವಲ್ಲ, ಅಯ್ಯೋ ಒಳಗಡೆ ಇದ್ನಲ್ಲ, ಬಂದ್ಬಿಟ್ನಲ್ಲ ಬೇಗ, ಬೇರೆಯವ್ರು ನನ್ನ ಆಟದ ಬಗ್ಗೆ ಏನು ಹೇಳ್ತಾರೆ ಅದನ್ನೇ ನಾನು ನೋಡ್ತಾ ಇದ್ದೀನಿ. ಸೊ ನೋಡಬೇಕು, ಕೆಲವೊಂದೆಲ್ಲ ಬರ್ತಾ ಇದೆ, ಮಾತುಕತೆ ನಡೀತಾ ಇದೆ. ಅದಾದ್ಮೇಲೆ ಮೇಡಮ್, ಕಾರ್ಯಕ್ರಮದ ಕೊನೆಯ ಘಟ್ಟ, ಕ್ವಿಕ್ ಆಗಿ, ಅಂದರೆ ಸ್ಪರ್ಧಿಗಳಿಗೆ ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದು. ಕೆಲವೊಬ್ಬರ ಸ್ಪರ್ಧಿಗಳ ಹೆಸರನ್ನು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ವರ್ಡ್. ಇವರು ಸತೀಶ್ ಅವರು, ಸತೀಶ್ ಅವರ ಏನೋ ಹೇಳಿದ್ನಲ್ಲಪ್ಪ, ಟ್ರೋಲ್ ಕಿಂಗ್. ಕರಿಬಸಪ್ಪ. ಚೆಸ್ ಡ್ಯಾನ್ಸರ್. ಸುದಿ. ಸುದಿ ಈಸ್ ಅ ಸ್ವೀಟ್ ಹಾರ್ಟ್. ತುಂಬ ಒಳ್ಳೆ ಮನುಷ್ಯ. ಹೆಂಗರಳು ಸುದಿಗೆ. ಇನ್ನೊಂದು ಸ್ವಲ್ಪ ಬದಲಾಗಿ ಆಟ ಆಡಿದಿದ್ರೆ ಅವರು ಫಿನಾಲೆ ತನಕ ಇರ್ತಾಯಿದ್ರು. ಮತ್ತು ಇವರು ಗಿಲ್ಲಿ. ಗಿಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಬುದ್ಧಿವಂತ. ಕಾವ್ಯ. ಕಾವ್ಯ ತುಂಬ ಕ್ಲೆವರ್ ಇದ್ದಾಳೆ. ಅವಳಿಗೆ ಅದೇನು ಗಿಲ್ಲಿ ಕಾವ್ಯ ಅನ್ನೋದು ಆಯಿತೋ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ನನಗೆ ಅನ್ಸುತ್ತೆ. ರಕ್ಷಿತಾ ಓವರ್ ರಿಯಾಕ್ಟ್ ಮಾಡ್ತಾಳೆ ಮತ್ತು ಓವರ್ ಸ್ಮಾರ್ಟ್ ಇದ್ದಾಳೆ. ಸಮ್ಟೈಮ್ಸ್ ಅದು ಅವಳು ಕೈ ಹಿಡಿತಾ ಇದೆ, ಸಮ್ಟೈಮ್ಸ್ ಅದು ಅವಳಿಗೆ ಎಡವಟ್ಟಾಗ್ತಾ ಇದೆ. ಸೂರಜ್ ತುಂಬ ಕನ್ನಿಂಗ್. ಗಿಲ್ಲಿ. ಇವರು ರಘು. ರಘು ಹೆಂಗೆ ಅಂದರೆ
ಟಾಸ್ಕ್ ಇದ್ದಾಗ ಮಾತ್ರ ಅವರು ಆಕ್ಟಿವ್ ಇರ್ತಾರೆ. ಅದರ್ವೈಸ್ ಅವರು ಸುಮ್ಮನೆ ಐಡಲ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಟಾಸ್ಕ್ ಇಲ್ಲ ಅಂತಂದ್ರೆ ರಘು ಎಲ್ಲೂ ಕಾಣಿಸಲ್ಲ. ನಿಮ್ಮ ಸ್ನೇಹಿತೆ ಅಶ್ವಿನಿ ಅಶ್ವಿನಿ ಸ್ಟ್ರೇಟ್ ಫಾರ್ವರ್ಡ್, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರೇ ಬಿಗ್ ಬಾಸ್ ವಿನ್ ಆಗಬೇಕು. ನಿಮ್ಮ ಪ್ರಕಾರ ಟಾಪ್ 5 ಯಾರು? ಟಾಪ್ 5 ಅಂತಂದರೆ ಒಂದು ಅಶ್ವಿನಿ ಅವರು, ಗಿಲ್ಲಿ, ಇವಳು ರಕ್ಷಿತಾ, ಅದಾದಮೇಲೆ ನಾನೇ ಇದ್ದಿದ್ದು, ನಾನು ಆಚೆ ಕಡೆ ಬಂದುಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಅದೇ ನನಗೆ ಯಾರೂ ಸಿಗ್ತಾ ಇಲ್ಲ. ನೋಡೋಣ ಮುಂದಿನ ದಿವಸದಲ್ಲಿ ಆಟ ಬೆಟರ್ ಮಾಡ್ಕೊಂಡು ಆಡಿದ್ರೆ ಇನ್ನೊಂದಿಬ್ಬರನ್ನ ಹಾಕ್ಬೋದು. ಅದರ್ವೈಸ್ ಈ 3 ಜನ ನನಗೆ ಸದ್ಯಕ್ಕೆ. ಯಾರು ವಿನ್ ಆಗಬೇಕು, ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆಗ್ತಾನೆ, ಅಶ್ವಿನಿ ಅವ್ರು ವಿನ್ ಆಗಬೇಕು. ಥ್ಯಾಂಕ್ ಯು ಮೇಡಮ್. ಆಮೇಲೆ ನಿಮ್ಮ ಮುಂದಿನ ಜರ್ನಿ ಸುಖಕರವಾಗಿರಲಿ. ಆಲ್ ದ ವೆರಿ ಬೆಸ್ಟ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಜಾನ್ವಿ ಅವರ ಮಾತು. ಬಿಗ್ ಬಾಸ್ ಜರ್ನಿ ಬಗ್ಗೆ ಶೇರ್ ಮಾಡಿಕೊಂಡಿದ್ರು. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ 60 ದಿನ ಜರ್ನಿ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಅವರ ಫ್ರೆಂಡ್ ಅಂದರೆ ಅಶ್ವಿನಿ ಅವರು ಇದ್ದಾರೆ. ಸೊ ಅವರ ಒಂದು ಆಸೆ ಇರೋದು ಅಶ್ವಿನಿ ಅವರು ವಿನ್ ಆಗಬೇಕು ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.